ಮೇರೆ ನಾನು ಡಾಕ್ಟರ್ ಜಿ ತಿಪ್ಪೇಸ್ವಾಮಿ ತುಮಕೂರಿನ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಅರ್ಥಶಾಸ್ತ್ರ ಸಹಾಯಕ ಪ್ರಾಧ್ಯಾಪಕನಾಗಿ ಮತ್ತು ವಿಭಾಗದ ಮುಖ್ಯಸ್ಥನಾಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ದೇನೆ. ನಾನಿಂದು ತುಮಕೂರು ವಿಶ್ವವಿದ್ಯಾನಿಲಯ BA ಸ್ನಾತಕ ಪದವಿ ತರಗತಿಗೆ ನಿಗದಿಪಡಿಸಿರುವ 6ನೇ ಸೆಮಿಸ್ಟರ್ನ ಕಡ್ಡಾಯ ಅರ್ಥಶಾಸ್ತ್ರ ಪತ್ರಿಕೆ ಹಣದ ಅರ್ಥಶಾಸ್ತ್ರ ಅಥವಾ ಹಣ ಸಂಬಂಧಿ ಅರ್ಥಶಾಸ್ತ್ರ ಮಾನಿಟರಿ ಎಕನಾಮಿಕ್ಸ್ ಪಠ್ಯಕ್ರಮದ ಒಂದು ಹೊಸ ಪರಿಭಾವನೆ ಬಗ್ಗೆ ಚರ್ಚೆ ಮಾಡಲಿಕ್ಕೆ ತಮ್ಮ ಮುಂದೆ ಬಂದಿದ್ದೇನೆ. ಆ ಹೊಸ ಪರಿಭಾವನೆ ಹಣಕಾಸು ನೀತಿ, ಮಾನಿಟರಿ ಪಾಲಿಸಿ ಅಂತ. ನಾವು ಈ ಹಿಂದೆ ಭಾರತೀಯ ರಿಸರ್ವ್ ಬ್ಯಾಂಕಿನ ಸ್ಥಾಪನೆ, ಅದರ ಕಾರ್ಯಗಳು, ಬಹಳ ಪ್ರಮುಖವಾಗಿ ಅದರ ಸಾಲ ನಿಯಂತ್ರಣ ವಿಧಾನಗಳ ಬಗ್ಗೆ ಚರ್ಚೆ ಮಾಡಿದ್ವಿ. ಹಣಕಾಸು ನೀತಿಯನ್ನು ಯಾರು ಜಾರಿಗೆ ತರ್ತಾರೆ ಒಂದು ದೇಶದಲ್ಲಿ? ಯಾವುದೇ ದೇಶದ ಕೇಂದ್ರ ಬ್ಯಾಂಕ್ ಆ ದೇಶದ ಹಣಕಾಸು ನೀತಿಯನ್ನು ಜಾರಿಗೆ ತರ್ತದೆ. ಭಾರತದಲ್ಲಿ ಭಾರತೀಯ ರಿಸರ್ವ್ ಬ್ಯಾಂಕ್ ಈ ದೇಶದ ಹಣಕಾಸು ನೀತಿಯನ್ನು ಜಾರಿಗೆ ತರ್ತದೆ. ಎಲ್ಲ ದೇಶಗಳಲ್ಲಿ ಆಯಾ ದೇಶದ ಕೇಂದ್ರ ಬ್ಯಾಂಕ್ಗಳು ಹಣಕಾಸು ನೀತಿಯನ್ನು ತಮ್ಮದೇ ಆದ ರೀತಿಯಲ್ಲಿ ಜಾರಿಗೆ ತರ್ತವೆ. ಹಾಗಾದ್ರೆ ಹಣಕಾಸು ನೀತಿ ಅಂದ್ರೆ ಏನು? ಹಣಕಾಸು ನೀತಿ ಅಂತ ಹೇಳಿದ್ರೆ ಒಂದು ರಾಷ್ಟ್ರದಲ್ಲಿ ಚಲಾವಣೆಯಲ್ಲಿರುವ ಒಟ್ಟು ಹಣದ ಗಾತ್ರ ಅಥವಾ ಪ್ರಮಾಣವನ್ನು ನಿರ್ಧರಿಸುವುದು ಮತ್ತು ಕಾಯ್ದಿಟ್ಟುಕೊಂಡು ಹೋಗುವುದು. ಮತ್ತೊಮ್ಮೆ ಹೇಳ್ತೇನೆ, ಒಂದು ದೇಶದಲ್ಲಿ ಚಲಾವಣೆಯಲ್ಲಿರುವ ಹಣದ ಪ್ರಮಾಣ ಅಥವಾ ಗಾತ್ರವನ್ನು ನಿರ್ಧರಿಸುವುದು ಮತ್ತು ಕಾಯ್ದುಕೊಂಡು ಹೋಗೋದು ಅಥವಾ ಕಾಪಿಟ್ಕೊಂಡು ಹೋಗೋದು ಅಥವಾ ಕಾಪಾಡ್ಕೊಂಡು ಹೋಗ್ತಕ್ಕಂಥ ನೀತಿಯನ್ನ ಹಣಕಾಸು ನೀತಿ ಅಂತ ಕರಿತೇವೆ, ಅಥವಾ ಹಣ ಸಂಬಂಧಿ ನೀತಿ ಅಂತ ಕರಿತೇವೆ, ಅಥವಾ ಕೇಂದ್ರ ಬ್ಯಾಂಕಿನ ನೀತಿ ಅಂತಾನೂ ಕರಿತೇವೆ. ಅದನ್ನ ಮಾನಿಟರಿ ಪಾಲಿಸಿ ಅಂತ ಕರಿತೇವೆ. ಯಾಕೆ ಹಣ ಸಂಬಂಧಿ ನೀತಿ ಅಥವಾ ಹಣಕಾಸು ನೀತಿ ಇಷ್ಟೊಂದು ಪ್ರಾಮುಖ್ಯ? ನೋಡಿ, ಅರ್ಥವ್ಯವಸ್ಥೆಯಲ್ಲಿ ಈಗ ಹಣದ ಪ್ರಮಾಣ ಅಂತ ಹೇಳಿದ್ವಿ, ಎರಡು ಅಂಶಗಳು ನಾವಿಲ್ಲಿ ಗಮನಿಸಬೇಕು. ಒಂದು, ಕೇಂದ್ರ ಬ್ಯಾಂಕು ಹಣವನ್ನು ಮುದ್ರಿಸ್ತದೆ ಮತ್ತು ಚಲಾವಣೆಗೆ ತರ್ತದೆ, ಅದು ಹಣದ ಪ್ರಮಾಣ ಒಂದು ಕಡೆ. ಮತ್ತೊಂದು ಕಡೆ ವಾಣಿಜ್ಯ ಬ್ಯಾಂಕುಗಳು ಸಾಲ ಹಣವನ್ನು ಸೃಷ್ಟಿ ಮಾಡ್ತವೆ ಅಥವಾ ನಿರ್ಮಿಸುವ ಹಣದ ಪ್ರಮಾಣ ಅಥವಾ ಗಾತ್ರ. ಈ ಎರಡನ್ನು ನಿಯಂತ್ರಣ ಮಾಡ್ತಕ್ಕಂಥದ್ದು ಹಣಕಾಸು ನೀತಿ. ಈ ಎರಡನ್ನು ನಿಯಂತ್ರಣ ಮಾಡದೆ ಹೋದ್ರೆ ಏನಾಗ್ತದೆ? ಒಂದು ದೇಶದ ಅರ್ಥವ್ಯವಸ್ಥೆಯಲ್ಲಿ ಆರ್ಥಿಕ ವ್ಯಾಧಿಗಳು ಸೃಷ್ಟಿಯಾಗ್ತವೆ. ಅಂದ್ರೆ ಹಣದುಬ್ಬರ, ಅನಪ್ರಸನ್ನ ಸನ್ನಿವೇಶಗಳು ಸೃಷ್ಟಿಯಾಗ್ತವೆ. ಅಂತ ಸಮಯದಲ್ಲಿ ಹಣಕಾಸು ನೀತಿ ಬಹಳ ಪ್ರಮುಖ ಅಸ್ತ್ರವಾಗಿ ಅಥವಾ ಪ್ರಬಲ ಅಸ್ತ್ರವಾಗಿ ಆ ದೇಶದ ಕೇಂದ್ರ ಬ್ಯಾಂಕು ಜಾರಿ ಮಾಡ್ತದೆ. ನೋಡಿ, ಈ ದೇಶದ ಹಣಕಾಸು ನೀತಿಯನ್ನ ಭಾರತದ ರಿಸರ್ವ್ ಬ್ಯಾಂಕ್ ಜಾರಿ ಮಾಡ್ತದೆ ಅಂತ ಹೇಳಿದ್ವಿ. ಅದರ ರಿಸರ್ವ್ ಬ್ಯಾಂಕಿನ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಹಣಕಾಸು ನೀತಿ ವಿಭಾಗ, ಮಾನಿಟರಿ ಪಾಲಿಸಿ ಕಮಿಟಿ, ಅದು ಇದನ್ನು ನಿರ್ವಹಿಸ್ತದೆ. ಅದರ ಅಡಿಯಲ್ಲಿ ಬರ್ತಕ್ಕಂಥ ಹಣಕಾಸು ನೀತಿ ಸಮಿತಿ ಏನಿದೆ, ಇದು ಬಹಳ ಪ್ರಮುಖ. ಭಾರತ ದೇಶದ ಹಣಕಾಸು ನೀತಿಯನ್ನ ಈ ದೇಶದ ಹಣಕಾಸು ನೀತಿ ಸಮಿತಿ ಏನಿದೆ, ಮಾನಿಟರಿ ಪಾಲಿಸಿ ಕಮಿಟಿ MPC, ಇದು ರೂಪಿಸ್ತದೆ ಮತ್ತು ಜಾರಿಗೆ ತರ್ತದೆ. ಈ ಹಣಕಾಸು ನೀತಿ ಸಮಿತಿ 6 ಜನ ಸದಸ್ಯರನ್ನು ಒಳಗೊಂಡಿರ್ತದೆ. ಇದರಲ್ಲಿ 3 ಜನ ಸದಸ್ಯರು ಭಾರತೀಯ ರಿಸರ್ವ್ ಬ್ಯಾಂಕ್ ಇಂದ ಆಯ್ಕೆ ಆಗ್ತಾರೆ. ಅದರಲ್ಲಿ ಬಹಳ ಪ್ರಮುಖರು ಭಾರತದ ರಿಸರ್ವ್ ಬ್ಯಾಂಕಿನ ಗವರ್ನರ್ ಇರ್ತಾರೆ. 3 ಜನ ಸದಸ್ಯರು ಭಾರತ ಸರ್ಕಾರದಿಂದ ನೇಮಕ ಆಗ್ತಾರೆ, ಗವರ್ಮೆಂಟ್ ಆಫ್ ಇಂಡಿಯಾ. ಈ 6 ಜನ ಸದಸ್ಯರು ಬೈ ಮಂತ್ಲಿ, ಅಂದ್ರೆ ವರ್ಷದಲ್ಲಿ ದ್ವೈಮಾಸಿಕ, ವರ್ಷದಲ್ಲಿ 6 ಬಾರಿ ಗರಿಷ್ಠ ಸಭೆ ಸೇರಿ ನಿರ್ಣಯಗಳನ್ನು ಕೈಗೊಳ್ಬೇಕು ಅಥವಾ ನೀತಿಯನ್ನು ರೂಪಿಸಬೇಕು. ಕನಿಷ್ಠ 4 ಬಾರಿ ಆದ್ರೂ ಸಭೆ ಸೇರಬೇಕು. ಆ ಮೂಲಕ 6 ಜನರಲ್ಲಿ 4 ಜನ ಸದಸ್ಯರು ಯಾವ ನಿರ್ಣಯದ ಪರವಾಗಿ ಮತ ಚಲಾಯಿಸ್ತಾರೋ ಆ ನಿರ್ಣಯ ಅಂಗೀಕಾರ ಆಗಿ ಅದು ಹಣಕಾಸು ನೀತಿಯಾಗಿ ಅದು ಜಾರಿ ಆಗ್ತದೆ. ಆ ದೇಶದಲ್ಲಿ ಹಣಕಾಸು ನೀತಿಯಾಗಿ ಜಾರಿ ಆಗ್ತದೆ. ಇದು ಬಹಳ ಪ್ರಮುಖ. 6 ಜನರಲ್ಲಿ 4 ಜನ ಮೆಜಾರಿಟಿ ಕಡೆ ವೋಟ್ ಹಾಕ್ತಾರೋ, ಯಾವ ಕಡೆ ವೋಟನ್ನ ಅವರು ಚಲಾಯಿಸ್ತಾರೋ ಅದು ಹಣಕಾಸು ನೀತಿಯಾಗಿ ಜಾರಿ ಆಗ್ತದೆ. ಇಂತಹ ಹಣಕಾಸು ನೀತಿ, ಅದರ ಅರ್ಥ ಏನು ಅಥವಾ ಅದರ ವ್ಯಾಪ್ತಿ ಏನು ಅಂತ ನಾವು ಗಮನಿಸಿದಾಗ, ಆ ದೇಶದ ಚಲಾವಣೆಯಲ್ಲಿರುವ ಹಣದ ಗಾತ್ರ ಮತ್ತು ಪ್ರಮಾಣ ಅದನ್ನು ನಿರ್ಧರಿಸೋದು ಮತ್ತು ಕಾಯ್ದಿಟ್ಕೊಂಡು ಹೋಗೋದು ಅಂತ ಹೇಳಿದ್ರು. ಹಾಗಾದ್ರೆ ಇದರ ವ್ಯಾಖ್ಯಾನಗಳನ್ನು ಗಮನಿಸೋಣ. ಅನೇಕ ಜನ ಅರ್ಥಶಾಸ್ತ್ರಜ್ಞರು ಹಣಕಾಸು ನೀತಿಯ ಬಗ್ಗೆ ತಮ್ಮ ವ್ಯಾಖ್ಯಾನಗಳನ್ನು ನೀಡಿದ್ದಾರೆ. ಅದರಲ್ಲಿ ಬಹಳ ಪ್ರಮುಖವಾಗಿ GK ಶಾ ಎನ್ನುವ ಅರ್ಥಶಾಸ್ತ್ರಜ್ಞರು ಹಣ ಸಂಬಂಧಿ ನೀತಿಗೆ ಸಂಬಂಧಿಸಿದಂತೆ ಹಣದ ಪರಿಮಾಣ, ಅಂದ್ರೆ ಅದರ ಗಾತ್ರ, ಅದರ ಲಭ್ಯತೆ ಮತ್ತು ವೆಚ್ಚಗಳನ್ನು ಬದಲಾಯಿಸಲು ಹಣದ ಪ್ರಾಧಿಕಾರಗಳು ಪ್ರಜ್ಞಾಪೂರ್ವಕವಾಗಿ ಕೈಗೊಳ್ಳತಕ್ಕಂಥ ನಿರ್ಧಾರಗಳನ್ನ ಹಣಕಾಸು ನೀತಿ ಅಥವಾ ಹಣ ಸಂಬಂಧಿ ನೀತಿ ಅಂತೇಳಿ ಕರೆದಿದ್ದಾರೆ. H.G. ಜಾನ್ಸನ್ ಎನ್ನುವ ಮತ್ತೊಬ್ಬ ಅರ್ಥಶಾಸ್ತ್ರಜ್ಞ ಹೇಳ್ತಾರೆ, ಸಾರ್ವತ್ರಿಕ ಆರ್ಥಿಕ ಧ್ಯೇಯೋದ್ದೇಶಗಳನ್ನು ಸಾಧಿಸುವಲ್ಲಿ ಹಣದ ಪೂರೈಕೆಯ ಮೇಲೆ ಕೇಂದ್ರ ಬ್ಯಾಂಕ್ ಹೊಂದಿರಬಹುದಾದ ಒಂದು ಹಿಡಿತವನ್ನ ಅಥವಾ ನಿಯಂತ್ರಣವನ್ನ ಹಣಕಾಸು ನೀತಿ ಅಥವಾ ಹಣ ಸಂಬಂಧಿ ನೀತಿ ಅಂತ ಕರೀತಾರೆ. ಹೀಗೆ
ದೇಶದಲ್ಲಿ ಚಲಾವಣೆಯಾಗುವ ಒಟ್ಟು ಹಣದ ಪ್ರಮಾಣವನ್ನ ಮತ್ತು ವಾಣಿಜ್ಯ ಬ್ಯಾಂಕ್ಗಳು ಸೃಷ್ಟಿಸಬಹುದಾದ ಸಾಲ ಹಣವನ್ನು ನಿಯಂತ್ರಿಸುವಲ್ಲಿ ಕೇಂದ್ರ ಬ್ಯಾಂಕ್ ಅನುಸರಿಸತಕ್ಕಂತ ಬಡ್ಡಿ ದರಗಳು ಇತರ ಎಲ್ಲ ನಿಯಂತ್ರಣಗಳನ್ನು ನಾವಿಲ್ಲಿ ಅಧ್ಯಯನ ಮಾಡ್ತಾ ಹೋಗ್ತೀವಿ. ಹಾಗಾಗಿ ಹಣಕಾಸು ನೀತಿ ಆರ್ಥಿಕ ವ್ಯವಸ್ಥೆಯಲ್ಲಿ ಅತ್ಯಂತ ಪ್ರಮುಖವಾದ ಪಾತ್ರವನ್ನು ವಹಿಸ್ತದೆ. ಈಗ ಭಾರತೀಯ ರಿಸರ್ವ್ ಬ್ಯಾಂಕಿನ ಹಣಕಾಸು ನೀತಿಯ ವಿಧಗಳನ್ನು ಗಮನಿಸೋಣ. ಅದರಲ್ಲಿ ಬಹಳ ಪ್ರಮುಖ ಎರಡು: ಅಗ್ಗದ ಹಣಕಾಸು ನೀತಿ, ಚೀಪ್ ಮನಿ ಪಾಲಿಸಿ ಅಂತೀವಿ. ಮತ್ತೊಂದು ದುಬಾರಿ ಅಥವಾ ತುಟ್ಟಿ ಹಣದ ನೀತಿ, ಅದನ್ನ ಡಿಯರ್ ಮನಿ ಪಾಲಿಸಿ ಅಂತ ಕರೀತಾರೆ. ನೋಡಿ, ಮೊದಲನೇ ಚರ್ಚೆ ಮಾಡೋಣ ಅಗ್ಗದ ಹಣಕಾಸು ನೀತಿ ಅಂತ. ಅಗ್ಗ ಅಂತೇಳಿ ಚೀಪ್ ಅಂದ್ರೆ ಭಾರತೀಯ ರಿಸರ್ವ್ ಬ್ಯಾಂಕ್ ಕಡಿಮೆ ಬಡ್ಡಿ ದರದಲ್ಲಿ ಸಾಲ ಕೊಡೋದನ್ನ ಅಗ್ಗದ ಹಣಕಾಸು ನೀತಿ ಅಂತ. ಯಾಕೆ ಈ ರೀತಿ ಕಡಿಮೆ ಬಡ್ಡಿ ದರದಲ್ಲಿ ಸಾಲ ಕೊಡ್ತದೆ? ನಾವೀಗಾಗಲೇ ಚರ್ಚೆ ಮಾಡಿದ್ದೇವೆ, ಅರ್ಥವ್ಯವಸ್ಥೆಯಲ್ಲಿನ ಆರ್ಥಿಕ ಸನ್ನಿವೇಶಗಳಿಗನುಗುಣವಾಗಿ ಹಣಕಾಸು ನೀತಿಯನ್ನ ರೂಪಿಸ್ತದೆ ಅಂತ. ಈಗ ಅರ್ಥವ್ಯವಸ್ಥೆಯಲ್ಲಿ ಹಣಕಾಸಿನ ಸನ್ನಿವೇಶ, ಹಣದಿಳಿತ ಅಥವಾ ಹಣ ಪ್ರಸರಣ ಇದೆ, ಕುಗ್ಗು ಪ್ರಸರಣ ಇದೆ, ಆರ್ಥಿಕ ಮುಗ್ಗಟ್ಟು ಇದೆ ಅಂತ ತಿಳ್ಕೊಳ್ಳೋಣ. ಅಂತ ಸಂದರ್ಭದಲ್ಲಿ ಅಗ್ಗದ ನೀತಿಯನ್ನು ಜಾರಿ ಮಾಡ್ತದೆ, ಚೀಪ್ ಮನಿ ಪಾಲಿಸಿಯನ್ನ, ಅಥವಾ ಕಡಿಮೆ ಬಡ್ಡಿ ದರದಲ್ಲಿ ಸಾಲ ಕೊಡ್ತದೆ. ಕಾರಣ ಏನು ಅಂತ ಹೇಳಿದ್ರೆ, ಆಗ ಬೆಲೆಗಳು ಇಳಿತಾ ಇರ್ತವೆ, ಉದ್ಯಮದಲ್ಲಿ ಉತ್ಪಾದನೆ ಇರೋದಿಲ್ಲ ಅಥವಾ ಉದ್ಯಮಗಳ ವಿಸ್ತರಣೆ ಆಗಿರೋದಿಲ್ಲ, ಹೂಡಿಕೆ ಆಗಿರೋದಿಲ್ಲ, ಅದರಿಂದ ಉದ್ಯೋಗಾವಕಾಶಗಳ ಕೊರತೆ ಆಗ್ತದೆ, ಅದರಿಂದ ಆದಾಯದ ಕೊರತೆ ಆಗ್ತದೆ, ವಿದೇಶಿ ವ್ಯಾಪಾರ ಅಂತಕ್ಕಂಥದ್ದು ಕಡಿಮೆ ಆಗ್ತದೆ. ಇದರಿಂದ ಏನಾಗ್ತದೆ? ಪ್ರತಿಕೂಲ ಪಾವತಿ ಶುಲ್ಕ ಅಂತಕ್ಕಂಥದ್ದು ನಿರ್ಮಾಣ ಆಗ್ತದೆ. ಇಂತಹ ಸಮಯದಲ್ಲಿ ಅರ್ಥವ್ಯವಸ್ಥೆಯಲ್ಲಿ ಉದ್ಯಮದಾರರು ಅಥವಾ ಜನರು ನಿರಾಶಾದಾಯಕ ಸನ್ನಿವೇಶವನ್ನ ಕಾಣ್ತಾ ಇರ್ತಾರೆ. ಆಗ ಭಾರತೀಯ ರಿಸರ್ವ್ ಬ್ಯಾಂಕ್ ಅಗ್ಗದ ನೀತಿ, ಹಣ ನೀತಿಯನ್ನು ಜಾರಿ ಮಾಡಿ ಕಡಿಮೆ ಬಡ್ಡಿ ದರದಲ್ಲಿ ಸಾಲ ಕೊಡೋ ಮೂಲಕ ಒಂದು ರೀತಿ ಅನಾರೋಗ್ಯ ಆದಾಗ ಟಾನಿಕ್ ಹಾಗೆ ಮಾಡುವ ಮೂಲಕ ಉದ್ಯಮದ ವಿಸ್ತರಣೆ ಮಾಡಿ, ಉತ್ಪಾದನೆಯನ್ನು ಹೆಚ್ಚು ಮಾಡಿ, ಹೂಡಿಕೆಯನ್ನು ಹೆಚ್ಚು ಮಾಡಿ, ಉದ್ಯೋಗಾವಕಾಶಗಳನ್ನು ಸೃಷ್ಟಿ ಮಾಡುವ ಹಾಗೆ ಮಾಡಿ, ಆದಾಯ ಹೆಚ್ಚಿಸುವ ಮೂಲಕ, ವಿದೇಶಿ ವ್ಯಾಪಾರ ಹೆಚ್ಚಿಸುವ ಮೂಲಕ ನಾವು ವಿದೇಶಿಯನ್ನು ಹೆಚ್ಚು ಮಾಡಿಕೊಂಡು, ಅಂದ್ರೆ ಲಾಭ ಗಳಿಸಿಕೊಂಡು ಪಾವತಿ ಶಿಲ್ಕಿನಲ್ಲಿ ಧನಾತ್ಮಕವಾದ ಅಂಶದ ಕಡೆಗೆ ಹೋಗ್ಬೋದು ಅಂತ. ಈ ಮೂಲಕ ದೇಶದ ಅರ್ಥವ್ಯವಸ್ಥೆಯಲ್ಲಿ ಒಂದು ಸ್ಥಿರತೆಯನ್ನ ಕಾಯ್ದುಕೊಳ್ಳಿಕ್ಕೆ ಅಗ್ಗದ ಹಣಕಾಸು ನೀತಿಯನ್ನು ಜಾರಿ ಮಾಡ್ತದೆ ಭಾರತೀಯ ರಿಸರ್ವ್ ಬ್ಯಾಂಕ್. ಈಗ ಭಾರತೀಯ ರಿಸರ್ವ್ ಬ್ಯಾಂಕಿನ ಎರಡನೇ ಹಣಕಾಸು ನೀತಿಯ ವಿಧಾನವನ್ನು ನೋಡೋಣ. ದುಬಾರಿ ಅಥವಾ ತುಟ್ಟಿ ಹಣದ ನೀತಿ ಅಂತೀವಿ. ದುಬಾರಿ ಅಂತ ಹೇಳಿದ್ರೆ ಹೆಚ್ಚು ಬಡ್ಡಿ ದರದಲ್ಲಿ ಸಾಲ ಕೊಡೋದು ಅಂತ. ಹೆಚ್ಚು ಬಡ್ಡಿ ದರ ನಿರ್ಧಾರ ಮಾಡಿ ಅಥವಾ ನಿರ್ಣಯ ಮಾಡಿ ಅದ್ರ ಮೂಲಕ ಸಾಲ ಕೊಡೋದು. ಯಾಕೆ ಅಂತ ಹೇಳಿದ್ರೆ, ಈಗಾಗಲೇ ವಾಣಿಜ್ಯ ಬ್ಯಾಂಕ್ಗಳು ಸಾಲ ವಿಸ್ತರಣೆಯನ್ನು ಜಾಸ್ತಿ ಮಾಡಿರ್ತವೆ. ಇದು ಎಂತಹ ಸನ್ನಿವೇಶದಲ್ಲಿ ಈ ದುಬಾರಿ ಅಥವಾ ತುಟ್ಟಿ ಹಣದ ನೀತಿಯನ್ನು ಜಾರಿ ಮಾಡ್ತಾರೆ ಅಂತ ಹೇಳಿದ್ರೆ, ಹಣದುಬ್ಬರ ಸನ್ನಿವೇಶದಲ್ಲಿ. ಹಣದುಬ್ಬರ ಅಂದ್ರೆ ನಮಗೆ ಗೊತ್ತು, ಬೆಲೆಗಳು ನಿರಂತರವಾಗಿ ಏರ್ತಾ ಇರ್ತವೆ, ಉದ್ಯಮಗಳ ವಿಸ್ತರಣೆ ಜಾಸ್ತಿ ಆಗಿರ್ತದೆ, ಉತ್ಪಾದನೆ ಮಿತಿ ಮೀರಿ ಇರ್ತದೆ, ಅವರು ಹೆಚ್ಚು ಲಾಭ ಗಳಿಸ್ತಾ ಇರ್ತಾರೆ, ಅವರ ಆದಾಯ ಹೆಚ್ಚಾಗಿರ್ತದೆ ಉದ್ಯಮದಾರರದು. ಜೊತೆಗೆ ಬಹಳ ಪ್ರಮುಖವಾಗಿ ವಿದೇಶಿ ವ್ಯಾಪಾರದಲ್ಲಿ ಪ್ರತಿಕೂಲ ಪಾವತಿ ಶುಲ್ಕ ಅನುಭವಿಸ್ತಾ ಇರ್ತದೆ ದೇಶ. ಸಟ್ಟ ವ್ಯಾಪಾರದಿಂದ ಆರ್ಥಿಕ ವ್ಯವಸ್ಥೆಗೆ ದೊಡ್ಡ ಪೆಟ್ಟು ಬೀಳ್ತಾ ಇರ್ತದೆ. ಇಂತಹ ಸನ್ನಿವೇಶದಲ್ಲಿ ಭಾರತೀಯ ರಿಸರ್ವ್ ಬ್ಯಾಂಕ್ ತುಟ್ಟಿ ಅಥವಾ ದುಬಾರಿ ಹಣದ ನೀತಿಯನ್ನು ಅನುಸರಿಸುವ ಮೂಲಕ ಹೆಚ್ಚು ಬಡ್ಡಿ ದರವನ್ನು ನಿರ್ಧಾರ ಮಾಡಿ ವಾಣಿಜ್ಯ ಬ್ಯಾಂಕ್ಗಳ ಸಾಲ ವಿಸ್ತರಣೆಯ ಪ್ರಮಾಣವನ್ನ ಕಡಿಮೆ ಮಾಡ್ತದೆ. ಹೀಗೆ ನಾವು ಹೆಚ್ಚು ಬಡ್ಡಿ ದರವನ್ನ ದುಬಾರಿ ಅಥವಾ ತುಟ್ಟಿ ಹಣದ ನೀತಿ ಅಂತೀವಿ. ಹೆಚ್ಚು ಬಡ್ಡಿ ದರದ ಮೂಲಕ ಸಾಲ ಹಣದ ಸೃಷ್ಟಿಯನ್ನು ಅಥವಾ ಸಾಲ ವಿಸ್ತರಣೆಯನ್ನ ಕಡಿಮೆ ಮಾಡೋದು, ಇದು ಬಹಳ ಪ್ರಮುಖವಾದ ವಿಚಾರ. ಈಗ ಈ ಎರಡು ನೀತಿಗಳ ಮೂಲಕ ಭಾರತದ ಹಣಕಾಸು ನೀತಿಯನ್ನು ಭಾರತೀಯ ರಿಸರ್ವ್ ಬ್ಯಾಂಕ್ ಜಾರಿ ಮಾಡ್ತದೆ. ಈಗ ನಾವು ಭಾರತೀಯ ರಿಸರ್ವ್ ಬ್ಯಾಂಕ್ ಹಣ ಸಂಬಂಧಿ ನೀತಿಯ ಗುರಿಗಳನ್ನ ಗಮನಿಸೋಣ. ಅಂದ್ರೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಹಣ ಸಂಬಂಧಿ ನೀತಿಯ ಗುರಿಗಳು ಅಥವಾ ಸೂಚಕಗಳು, ಟಾರ್ಗೆಟ್ಸ್ ಆಫ್ ಮಾನಿಟರಿ ಪಾಲಿಸಿ ಆರ್ ಇಂಡಿಕೇಟರ್ಸ್. ನಾವು ಈ ಹಿಂದೆ ಭಾರತೀಯ ರಿಸರ್ವ್ ಬ್ಯಾಂಕಿನ ಕಾರ್ಯಗಳ ಬಗ್ಗೆ ಅಧ್ಯಯನ ಮಾಡಿದ್ವಿ. ಅದರಲ್ಲೂ ಬಹಳ ಪ್ರಮುಖವಾಗಿ ಭಾರತೀಯ ರಿಸರ್ವ್ ಬ್ಯಾಂಕಿನ ಸಾಲ ನಿಯಂತ್ರಣ ವಿಧಾನಗಳ ಬಗ್ಗೆ ಚರ್ಚೆ ಮಾಡಿದ್ವಿ, ಕ್ರೆಡಿಟ್ ಕಂಟ್ರೋಲ್ ಮೆಥಡ್ಸ್ ಅಂತ. ಭಾರತೀಯ ರಿಸರ್ವ್ ಬ್ಯಾಂಕ್ ದೇಶದಲ್ಲಿ ವಾಣಿಜ್ಯ ಬ್ಯಾಂಕ್ಗಳು ಸೃಷ್ಟಿಸಬಹುದಾದ ಸಾಲ ಹಣ ಅಥವಾ ಅವುಗಳ ಸಾಲ ಹಣದ ಸೃಷ್ಟಿಸುವ ಶಕ್ತಿಯನ್ನು ಕುಂದಿಸ್ಲಿಕ್ಕಾಗಿ ಎರಡು ರೀತಿಯ ಪ್ರಮುಖ ವಿಧಾನಗಳನ್ನು ಅನುಸರಿಸಿ ಸಾಲ ಹಣವನ್ನು ನಿಯಂತ್ರಣ ಮಾಡ್ತದೆ ಅಂತ ಹೇಳಿದ್ವಿ. ಮೊದಲನೇದು ಸಾಮಾನ್ಯ ಗಾತ್ರ ಅಥವಾ ಪರಿಮಾಣಾತ್ಮಕ ಸಾಲ ನಿಯಂತ್ರಣ ವಿಧಾನ, ಜನರಲ್ ಸೈಜ್ ಆರ್ ಕ್ವಾಂಟಿಟೇಟಿವ್ ಕ್ರೆಡಿಟ್ ಕಂಟ್ರೋಲ್ ಮೆಥಡ್ ಅಂತ. ಮತ್ತು ಎರಡನೇದು ಸೆಲೆಕ್ಟಿವ್ ಚಾಯ್ಸ್ ಆರ್ ಕ್ವಾಲಿಟೇಟಿವ್ ಕ್ರೆಡಿಟ್ ಕಂಟ್ರೋಲ್ ಮೆಥಡ್ಸ್ ಅಂತೀವಿ. ಆಯ್ಕೆಯ ಆಯ್ದ ಅಥವಾ ಗುಣಾತ್ಮಕ ಸಾಲ ನಿಯಂತ್ರಣ ವಿಧಾನಗಳು. ಈ ಎರಡು ವಿಧಾನಗಳ ಮೂಲಕ ದೇಶದಲ್ಲಿ ವಾಣಿಜ್ಯ ಬ್ಯಾಂಕ್ಗಳು ಸೃಷ್ಟಿ ಮಾಡಬಹುದಾದ ಒಟ್ಟಾರೆ ಸಾಲ ಹಣದ ಪ್ರಮಾಣವನ್ನು ನಿಯಂತ್ರಣ ಮಾಡೋದು. ಹಾಗಾಗಿಯೇ ಇಂತಹ ವಿಧಾನಗಳನ್ನು ನಾವು
ಅಥವಾ ಭಾರತೀಯ ರಿಸರ್ವ್ ಬ್ಯಾಂಕಿನ ಸಾಲ ನಿಯಂತ್ರಣ ವಿಧಾನಗಳನ್ನು ಹಣಕಾಸು ನೀತಿ ಆತ್ಮ ಅಂತ ಕರೆದಿದ್ದೇವೆ. ಅದು ಬಹಳ ಪ್ರಮುಖ. ಆ ವಿಧಾನಗಳನ್ನು ನಾವಿಲ್ಲಿ ಅಧ್ಯಯನ ಮಾಡ್ತೇವೆ. ಈಗ ಮೊದಲನೇ ನೋಡಿ, ಹಣದ ಪೂರೈಕೆ ಅಂತ. ಒಂದು ದೇಶದ ಅರ್ಥವ್ಯವಸ್ಥೆ ಸುಗಮವಾಗಿದೆ ಅಂತ ಹೇಳಿದ್ರೆ ಹಣದ ಪೂರೈಕೆ ಸಮತೋಲನದಲ್ಲಿ ಇರ್ತದೆ ಅಂತ. ಒಂದು ವೇಳೆ ಹಣದ ಪೂರೈಕೆ ಹೆಚ್ಚಾದ್ರೆ ಬೆಲೆಗಳು ಹೆಚ್ಚಾಗ್ತವೆ, ಹಣದುಬ್ಬರ ಆಗ್ತದೆ, ಜನರಿಗೆ ಸಂಕಷ್ಟದ ದಿನಗಳು ಎದುರಾಗ್ತವೆ. ಅಂತಹ ಸಂದರ್ಭದಲ್ಲಿ ಭಾರತೀಯ ರಿಸರ್ವ್ ಬ್ಯಾಂಕ್ ಮುಕ್ತ ಮಾರುಕಟ್ಟೆ ಕಾರ್ಯಾಚರಣೆ ಮತ್ತು ನಗದು ಮೀಸಲು ಅನುಪಾತವನ್ನು ಹೆಚ್ಚು ಕಡಿಮೆ ಮಾಡುವ ಮೂಲಕ ಅದು ನಿಯಂತ್ರಣಕ್ಕೆ ತರ್ತದೆ. ಅಂದ್ರೆ ಮುಕ್ತ ಮಾರುಕಟ್ಟೆಯಲ್ಲಿ ತಾನೇ ಭಾರತೀಯ ರಿಸರ್ವ್ ಬ್ಯಾಂಕ್ ನೇರವಾಗಿ ಅಖಾಡಕ್ಕಿಳಿದು ಏನು ಸಾಲ ಪತ್ರಗಳನ್ನು ಅಥವಾ ಹುಂಡಿಗಳನ್ನು ಅಥವಾ ಸರ್ಕಾರಿ ಸಾಲ ಪತ್ರಗಳನ್ನು, ಗೌರ್ಮೆಂಟ್ ಸೆಕ್ಯೂರಿಟೀಸ್ ಅನ್ನು ಮಾರುವ ಮೂಲಕ ವಾಣಿಜ್ಯ ಬ್ಯಾಂಕ್ಗಳ ಹತ್ರ ಇರ್ತಕ್ಕಂಥ ಹಣವನ್ನು ತನ್ನೆಡೆಗೆ ಸೆಳೆದುಕೊಳ್ಳೋದು ಹಣದ ಪೂರೈಕೆಯನ್ನು ಕಡಿಮೆ ಮಾಡ್ತದೆ. ಅಥವಾ CRR, ನಗದು ಮೀಸಲು ಅನುಪಾತ ಅಂತ. ನಗದು ಮೀಸಲು ಅನುಪಾತ ಅಂತ ಹೇಳಿದ್ರೆ ವಾಣಿಜ್ಯ ಬ್ಯಾಂಕ್ಗಳು ತಾವು ಸಂಗ್ರಹಿಸಿದ ಠೇವಣಿಗೆ ವಿರುದ್ಧವಾಗಿ ಇಂತಿಷ್ಟು ಹಣವನ್ನು ಕಾನೂನುಬದ್ಧವಾಗಿ ಕೇಂದ್ರ ಬ್ಯಾಂಕ್ನಲ್ಲಿ ಇಡಬೇಕು ಅಂತ ಹಣವನ್ನು ಹೆಚ್ಚು ಮಾಡುವ ಮೂಲಕ ಏನ್ ಮಾಡ್ತದೆ, ಹಣದ ಪೂರೈಕೆಯನ್ನು ಕಡಿಮೆ ಮಾಡ್ತದೆ. ಒಂದ್ ವೇಳೆ ಅದಕ್ಕೆ ವಿರುದ್ಧವಾದ ಸನ್ನಿವೇಶ ಬಂತು ಅಂದ್ಕೊಳ್ಳಿ, ಅಂದ್ರೆ ಅನಧಿಕೃತ ಸನ್ನಿವೇಶ ಇದೆ, ಕುಗ್ಗು ಪ್ರಸರಣ ಸನ್ನಿವೇಶ ಇದೆ, ಅಥವಾ ಅರ್ಥವ್ಯವಸ್ಥೆಯಲ್ಲಿ ಬೆಲೆಗಳು ಇಳಿತಾ ಇದಾವೆ, ತೊಂದರೆ ಆಗ್ತಾ ಇದೆ, ಉತ್ಪಾದನೆ ಕುಂಠಿತ ಆಗಿದೆ, ಉದ್ಯೋಗಾವಕಾಶಗಳ ಕೊರತೆ ಆಗಿದೆ, ಅಂತ ಸಂದರ್ಭದಲ್ಲಿ ಏನ್ ಮಾಡ್ತದೆ, ಹಣದ ಪೂರೈಕೆಯನ್ನು ಹೆಚ್ಚು ಮಾಡಲಿಕ್ಕೆ ಮುಕ್ತ ಮಾರುಕಟ್ಟೆಯಲ್ಲಿ ತಾನೇ ವಾಣಿಜ್ಯ ಬ್ಯಾಂಕ್ಗಳ ಹತ್ರ ಹೋಗಿ ಸಾಲ ಪತ್ರಗಳನ್ನು ಕೊಳ್ಳುವ ಕ್ರಿಯೆಯನ್ನು ತೊಡಗಿ ತನ್ನಲ್ಲಿರ್ತಕ್ಕಂಥ ಹಣವನ್ನ ಕೇಂದ್ರ ಬ್ಯಾಂಕು, ವಾಣಿಜ್ಯ ಬ್ಯಾಂಕ್ಗಳು ವರ್ಗಾಯಿಸುವ ಮೂಲಕ ಅವುಗಳಿಗೆ ಪುನಶ್ಚೇತನ ಉಂಟು ಮಾಡ್ತದೆ ಅಥವಾ ಹಣದ ಪೂರೈಕೆಯನ್ನು ಹೆಚ್ಚು ಮಾಡ್ತದೆ. ಆಗ ಉತ್ಪಾದನೆ ಜಾಸ್ತಿಯಾಗಿ ಉದ್ಯೋಗಾವಕಾಶ ಸೃಷ್ಟಿಯಾಗಿ ಅದು ತಾನೇ ಅರ್ಥವ್ಯವಸ್ಥೆ ಏನಾಗ್ತದೆ, ಸಮತೋಲನಕ್ಕೆ ಬರ್ತದೆ ಅಥವಾ ಹಣದಿಳಿತ ಸನ್ನಿವೇಶ ಕಂಟ್ರೋಲಿಗೆ ಬರ್ತದೆ. ಅಥವಾ CRR ಕಡಿಮೆ ಮಾಡುವ ಮೂಲಕ, ಅಂದ್ರೆ ಹಣದ ಪೂರೈಕೆ ಜಾಸ್ತಿ ಮಾಡಬೇಕು ಅಂತ ಹೇಳಿದ್ರೆ ವಾಣಿಜ್ಯ ಬ್ಯಾಂಕ್ಗಳು ತಾವು ಸಂಗ್ರಹಿಸಿದ ಠೇವಣಿಗೆ ವಿರುದ್ಧವಾಗಿ ಕಾನೂನುಬದ್ಧವಾಗಿ ಕೇಂದ್ರ ಬ್ಯಾಂಕಿನಲ್ಲಿ ಇಡಬೇಕಾದ ಹಣದ ಪ್ರಮಾಣವನ್ನು ಕಡಿಮೆ ಮಾಡುವ ಮೂಲಕನೂ ಹಣದ ಪೂರೈಕೆಯನ್ನು ಹೆಚ್ಚು ಮಾಡುವುದು. ಹೀಗೆ ವಾಣಿಜ್ಯ ಬ್ಯಾಂಕುಗಳ ಸಾಲ ಸೃಷ್ಟಿಸುವ ಶಕ್ತಿಯನ್ನ ಹೆಚ್ಚು ಮಾಡುವ ಅಥವಾ ಕಡಿಮೆ ಮಾಡುವ, ಬಹಳ ಪ್ರಮುಖವಾಗಿ ಅರ್ಥವ್ಯವಸ್ಥೆಯಲ್ಲಿ ಹಣದ ಪೂರೈಕೆಯನ್ನ ಹೆಚ್ಚು ಮಾಡುವ ಅಥವಾ ಕಡಿಮೆ ಮಾಡುವ ಒಂದು ಏನು ಗುರಿಯನ್ನ ಇಟ್ಕೊಂಡು ಈ ಹಣ ಸಂಬಂಧಿ ನೀತಿ ಅಂತಕ್ಕಂಥದ್ದು ಕಾರ್ಯಾಚರಣೆ ಮಾಡ್ತದೆ. ಈಗ ಹಣ ಸಂಬಂಧಿ ನೀತಿ ಎರಡನೇ ಗುರಿಯನ್ನು ಗಮನಿಸೋಣ. ಸಾಲ ಅಥವಾ ಉದ್ದರಿಯ ಲಭ್ಯತೆ, ಅಂದ್ರೆ ವಾಣಿಜ್ಯ ಬ್ಯಾಂಕ್ಗಳು ನೀಡುವ ಸಾಲ ಹಣದ ಶಕ್ತಿ ಮತ್ತು ಕಂತು ಕೊಳ್ಳುವ ಶಕ್ತಿ ಅಂತೀವಿ, ಕಂತು ಕೊಳ್ಳಿಕೆಯ ಶಕ್ತಿ. ಈ ಎರಡು ಅದರ ಸೂಚಕಗಳನ್ನ ನಿರ್ಧರಿಸ್ತವೆ. ಅಂದ್ರೆ ಎಷ್ಟು ವಾಣಿಜ್ಯ ಬ್ಯಾಂಕ್ಗಳ ಹತ್ರ ಸಾಲ ಕೊಡುವ ಶಕ್ತಿ ಇದೆ ಅಂತ. ಅವುಗಳು ಸಾಲ ಕೊಡುವ ಶಕ್ತಿ ಯಾವ್ದ್ರ ಮೇಲೆ ತೀರ್ಮಾನ ಆಗ್ತದೆ? ಕೇಂದ್ರ ಬ್ಯಾಂಕು ನಿರ್ಧರಿಸುವ ಬ್ಯಾಂಕ್ ದರ, ಕೇಂದ್ರ ಬ್ಯಾಂಕು ನಿರ್ಧರಿಸತಕ್ಕಂಥ CRR, SLR, ಮುಕ್ತ ಮಾರುಕಟ್ಟೆ ಕಾರ್ಯಾಚರಣೆ, ಹೀಗೆ ಅವುಗಳು ಸಾಲ ನೀಡುವ ಶಕ್ತಿಯನ್ನ, ಸಾಲ ಅಥವಾ ಉದ್ದರ ಲಭ್ಯತೆ, ಅವುಗಳ ಹತ್ರ ಹಣ ಲಭ್ಯ ಆಗೋದನ್ನೇ ಭಾರತೀಯ ರಿಸರ್ವ್ ಬ್ಯಾಂಕಿನ ಹಣ ಸಂಬಂಧಿ ನೀತಿ ಮೇಲೆ. ಹಣ ಸಂಬಂಧಿ ನೀತಿಯ ಉದ್ದೇಶ ಏನು? ಹಣದ ಗಾತ್ರವನ್ನು ನಿಯಂತ್ರಣ ಮಾಡೋದು. ಬಹಳ ಪ್ರಮುಖವಾಗಿ ಯಾವುದೇ ಆರ್ಥಿಕ ವ್ಯಾಧಿಗಳು ಸಂಭವಿಸಬಾರದು. ಹಾಗಾಗಿ ಅವುಗಳ ಉದ್ದರಿ ಅಥವಾ ಸಾಲ ಕೊಡುವ ಶಕ್ತಿಯನ್ನು ನಿರ್ಧಾರ ಮಾಡೋರು ಯಾರು? ಅದು ಭಾರತೀಯ ರಿಸರ್ವ್ ಬ್ಯಾಂಕ್. ಇನ್ನು ಕೊನೆಯದಾಗಿ ಹೇಳ್ತೀವಿ ಬಡ್ಡಿ ದರಗಳು ಅಥವಾ ಹಣದ ವೆಚ್ಚ ಅಂತ. ರೇಟ್ ಆಫ್ ಇಂಟ್ರೆಸ್ಟ್ ಆರ್ ಕಾಸ್ಟ್ ಆಫ್ ಮನಿ. ಹಣದ ವೆಚ್ಚ, ಕಾಸ್ಟ್ ಆಫ್ ಮನಿ ಅಂತ ಹೇಳಿದ್ರೆ ಬಡ್ಡಿ ದರಗಳನ್ನೇ ಹಣದ ವೆಚ್ಚ ಅಂತೀವಿ. ಈಗ ಬಡ್ಡಿ ದರಗಳು ಎಲ್ಲಿ ನಿರ್ಧಾರ ಆಗ್ತವೆ? ಮತ್ತೊಮ್ಮೆ ನಾವು ಹಣ ಸಂಬಂಧಿ ನೀತಿಗೆ ಹೋಗ್ತೀವಿ ಅಥವಾ ಕೇಂದ್ರ ಬ್ಯಾಂಕಿನ ನೀತಿಗೆ ಹೋಗ್ತೀವಿ. ಒಂದು ಬ್ಯಾಂಕ್ ದರ, ಬ್ಯಾಂಕ್ ರೇಟ್, ಪರಿಸ್ಥಿತಿಗನುಗುಣವಾಗಿ ಬ್ಯಾಂಕ್ ದರವನ್ನು ಹೆಚ್ಚಿಸುವ ಕಡಿಮೆ ಮಾಡುವ ಪ್ರಕ್ರಿಯೆ ಮಾಡ್ತದೆ ಅಂತ ಹೇಳಿದ್ವಿ. ಬ್ಯಾಂಕ್ ದರ ಅಂದ್ರೆ ಏನು? ಈಗಾಗಲೇ ನಾವು ಬ್ಯಾಂಕ್ ದರದ ಬಗ್ಗೆ ಅಧ್ಯಯನ ಮಾಡಿದ್ವಿ. ವಾಣಿಜ್ಯ ಬ್ಯಾಂಕ್ಗಳು ತಮಗೆ ಹಣದ ಅವಶ್ಯಕತೆ ಬಿದ್ದಾಗ ತಮ್ಮಲ್ಲಿರುವ ಹುಂಡಿಗಳು, ಸಾಲ ಪತ್ರಗಳು, ಪ್ರಥಮ ದರ್ಜೆ ಹುಂಡಿಗಳು, ಸರ್ಕಾರಿ ಸಾಲ ಪತ್ರಗಳನ್ನು ತೆಗೆದುಕೊಂಡು ಕೇಂದ್ರ ಬ್ಯಾಂಕಿನ ಹತ್ರ ಹೋದಾಗ ಅವುಗಳನ್ನು ಒಟ್ಟಾಯಿಸುವಾಗ ವಿಧಿಸುವ ಬಡ್ಡಿ ದರ ಅಂದ್ವಿ. ಈಗ ಹಣದುಬ್ಬರ ಇತ್ತು, ಬಡ್ಡಿ ದರ ಜಾಸ್ತಿ ಮಾಡ್ತದೆ. ಹಣ ಪ್ರಸರಣ ಇದ್ರೆ ಬಡ್ಡಿ ದರ ಕಡಿಮೆ ಮಾಡುವ ಮೂಲಕ ಆ ಬಡ್ಡಿಯ ದರಗಳನ್ನ ಹೆಚ್ಚಿಸುವ, ಕಡಿಮೆ ಮಾಡುವ ಪ್ರಕ್ರಿಯೆಯನ್ನು ಮಾಡ್ತದೆ. ಅದನ್ನೇ ಕಾಸ್ಟ್ ಆಫ್ ಮನಿ ಅಂದ್ವಿ. ಅಂದ್ರೆ ಬಡ್ಡಿಯ ದರಗಳನ್ನೇ ನಾವು ಹಣದ ವೆಚ್ಚ ಅಂತ ಕರೆದ್ವಿ. ಇಲ್ಲಿ ರಿವರ್ಸ್ ರೆಪೋ ರೇಟ್ ಮತ್ತು ರಿವರ್ಸ್ ರೆಪೋ ರೇಟ್ ಅನ್ನು ಕಾಣ್ತೀವಿ. ಇವು ಸಹ ಪರಿಮಾಣಾತ್ಮಕ ಸಾಲ ನಿಯಂತ್ರಣ ವಿಧಾನಗಳಲ್ಲೇ ಬರ್ತಕ್ಕಂಥದ್ದು. ಬ್ಯಾಂಕ್ ರೇಟ್ ಇದು ದೀರ್ಘಾವಧಿ 90 ದಿವಸಕ್ಕಿಂತ ಹೆಚ್ಚು. ರೆಪೋ ರೇಟ್ ಮತ್ತು ರಿವರ್ಸ್ ರೆಪೋ ರೇಟ್ ಅನ್ನು ನಾವು ಅಲ್ಪಾವಧಿಗೆ ನೋಡ್ತೇವೆ. ಈ ಎಲ್ಲಾ ಮಾನದಂಡಗಳ ಮೂಲಕ ಅಥವಾ ಈ ಎಲ್ಲಾ ಸೂಚಕಗಳ ಮೂಲಕ ಹಣ ಸಂಬಂಧಿ ನೀತಿಗಳನ್ನ ಬಹಳ ಕಠಿಣವಾಗಿ ಜಾರಿಗೆ ತರ್ತಕ್ಕಂಥ ಕೆಲಸವನ್ನು ಭಾರತೀಯ ರಿಸರ್ವ್ ಬ್ಯಾಂಕ್ ಈ ದೇಶದಲ್ಲಿ ಮಾಡ್ತದೆ. ಈಗ ಕೇಂದ್ರ ಬ್ಯಾಂಕಿನ ಹಣಕಾಸು ನೀತಿಯ ಉದ್ದೇಶಗಳನ್ನು ಗಮನಿಸೋಣ. ಆಬ್ಜೆಕ್ಟಿವ್ಸ್ ಆಫ್ ಮಾನಿಟರಿ ಪಾಲಿಸಿ.
ಜಗತ್ತಿನ ಎಲ್ಲ ದೇಶಗಳಲ್ಲಿ ಆಯಾ ದೇಶದ ಕೇಂದ್ರ ಬ್ಯಾಂಕು ಹಣಕಾಸು ನೀತಿಯನ್ನು ಜಾರಿ ಮಾಡ್ತದೆ ಅಂತ ಓದ್ಕೊಂಡು ಬಂದಿದೆ. ಭಾರತ ದೇಶದಲ್ಲೂ ಭಾರತದ ಕೇಂದ್ರ ಬ್ಯಾಂಕ್ ಆದ ಭಾರತೀಯ ರಿಸರ್ವ್ ಬ್ಯಾಂಕ್ ಅದು ಈ ದೇಶದ ಹಣಕಾಸು ನೀತಿಯನ್ನು ಅಥವಾ ಹಣ ಸಂಬಂಧ ನೀತಿಯನ್ನು ಜಾರಿ ಮಾಡ್ತದೆ. ಅದನ್ನು ನಾವು ಕೇಂದ್ರ ಬ್ಯಾಂಕಿನ ನೀತಿ ಅಂತ ಕರಿತೇವೆ. ಅದು ಪ್ರಮುಖವಾದ ಉದ್ದೇಶಗಳನ್ನು ಇಟ್ಕೊಂಡು ಜಾರಿ ಮಾಡ್ತಾರೆ ಅಂತ. ಮೊದಲೇ ನೋಡೋಣ, ತಟಸ್ಥ ಹಣದ ನೀತಿ, ನ್ಯೂಟ್ರಾಲಿಟಿ ಆಫ್ ಮನಿ ಪಾಲಿಸಿ. ಇಲ್ಲಿ ಅನೇಕ ಅರ್ಥಶಾಸ್ತ್ರಜ್ಞರು ಇದನ್ನು ಪ್ರತಿಪಾದಿಸ್ತಾರೆ. ವಾನ್ ವಾಯಕ್, ವಿಕ್ಸ್ಟೀಡ್, ರಾಬರ್ಟ್ಸನ್, ಹೀಗೆ ಅನೇಕ ಅರ್ಥಶಾಸ್ತ್ರಜ್ಞರು ಹೇಳ್ತಾರೆ ಹಣ ಎನ್ನುವುದು ತಟಸ್ಥವಾಗಿರ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಅಂದರೆ ಕೇವಲ ಹಣ ಒಂದು ವಿನಿಮಯ ಮಾಧ್ಯಮವಾಗಿ ಕೆಲಸ ಮಾಡಬೇಕೇ ಹೊರತು ಅದು ಅರ್ಥವ್ಯವಸ್ಥೆ ಮೇಲೆ ಯಾವುದೇ ದುಷ್ಪರಿಣಾಮವನ್ನು ಬೀರಬಾರ್ದು ಅಂತ. ಅಂದರೆ ಉತ್ಪಾದನೆ, ಉದ್ಯೋಗಾವಕಾಶ ಅಥವಾ ಲಾಭ ಹೀಗೆ ಯಾವುದೇ ಒಂದು ಅಂಶಗಳ ಮೇಲೆ ತನ್ನ ಪ್ರಭಾವವನ್ನು ಬೀರಬಾರ್ದು. ಕೇವಲ ತಟಸ್ಥವಾಗಿ ಹಣ ಕೆಲಸ ಮಾಡಬೇಕು. ಇಲ್ಲದೆ ಹೋದರೆ ಅರ್ಥವ್ಯವಸ್ಥೆಯಲ್ಲಿ ಬೇರೆ ಬೇರೆ ಪರಿಣಾಮಗಳು ಉದ್ಭವ ಆಗ್ತವೆ. ಅಂದರೆ ಆರ್ಥಿಕ ವ್ಯಾಧಿಗಳಿಗೆ ಕಾರಣ ಆಗ್ತದೆ. ಹೀಗಾಗಿ ಹಣ ಅನ್ನೋದು ಕೇವಲ ವಿನಿಮಯ ಮಾಧ್ಯಮ, ಆಸ್ ಎ ಮೀಡಿಯಾ ಆಫ್ ಎಕ್ಸ್ಚೇಂಜ್ ಅಷ್ಟೇ ಮಾತ್ರ ಕೆಲಸ ಮಾಡಬೇಕು. ಇದು ಬೆಲೆಗಳನ್ನು ನಿರ್ಧರಿಸೋದಾಗ್ಲಿ, ಉತ್ಪಾದನೆ ಹೆಚ್ಚಿಸೋದಾಗ್ಲಿ ಅಥವಾ ಉದ್ಯೋಗಾವಕಾಶಗಳನ್ನು ಸೃಷ್ಟಿಸುವ ಅಂಶಗಳಿಗೆ ಇದು ಏನು ಕಾರಣ ಆಗಬಾರ್ದು. ಅಂತಹ ಒಂದು ಕಾರ್ಯವನ್ನ ಹಣ ಎನ್ನುವುದು ಮಾಡಬೇಕು ಅಂತ ಹೇಳ್ತಾರೆ. ಯಾರು? ಅನೇಕ ಜನ ಅರ್ಥಶಾಸ್ತ್ರಜ್ಞರು. ಇನ್ನು ಎರಡನೇದು ಬೆಲೆಯ ಸ್ಥಿರತೆ ಅಂತ, ಪ್ರೈಸ್ ಸ್ಟೆಬಿಲಿಟಿ. ಒಂದು ದೇಶ ಆರ್ಥಿಕವಾಗಿ ಸುಭದ್ರವಾಗಿದೆ ಅಂತ ಹೇಳ್ಬೇಕಾದ್ರೆ ಆ ದೇಶದಲ್ಲಿ ಆಂತರಿಕ ಬೆಲೆಗಳು ಮತ್ತು ಬಾಹ್ಯ ಬೆಲೆಗಳು ಸ್ಥಿರವಾಗಿರ್ಬೇಕು. ಅಂದ್ರೆ ಜನಸಾಮಾನ್ಯ ಅವನ ಜೀವನವನ್ನ ಸುಖವಾಗಿ ನಡೆಸ್ತಾ ಇದ್ದಾನೆ ಅಥವಾ ಕಲ್ಯಾಣ ರಾಜ್ಯದಲ್ಲಿ ಬದುಕ್ತಾ ಇದ್ದಾನೆ ಅಂತ ಹೇಳಿದ್ರೆ, ಅವನ ಸರ್ವತೋಮುಖ ಅಭಿವೃದ್ಧಿ ಆಗ್ತಾ ಇದೆ ಅಂತ ಹೇಳಿದ್ರೆ ಅವನಿಗೆ ದೊರಕಬಹುದಾದ ಎಲ್ಲ ಸವಲತ್ತುಗಳು ಚೆನ್ನಾಗಿ ಸಿಗ್ತಾ ಇರ್ತವೆ ಅಥವಾ ಅವನಿಗೆ ನಿರೀಕ್ಷಿತ ಬೆಲೆಯಲ್ಲಿ ಸಿಗ್ತಾ ಇರ್ತವೆ ಅನ್ನೋದು ನಾವು ಗಮನಿಸ್ತೇವೆ. ಬೆಲೆ ಸ್ಥಿರತೆ ಇಲ್ಲದೆ ಹೋದ್ರೆ ಏನಾಗ್ತದೆ? ಸಾಮಾನ್ಯರ ಅಥವಾ ಜನಸಾಮಾನ್ಯರ ಬದುಕು ತೊಂದರೆಗೊಳಗಾಗ್ತದೆ. ಆ ಬೆಲೆಗಳ ಏರಿಕೆಗೆ ಅಥವಾ ಇಳಿಕೆಗೆ ಈ ಹಣ ಅನ್ನೋದು ಕಾರಣ ಆಗಬಾರ್ದು ಅಂತ. ಹಣಕಾಸು ನೀತಿಯ ಮುಖ್ಯ ಉದ್ದೇಶವಾದ ಆಂತರಿಕ ಬೆಲೆಗಳು ಮತ್ತು ಬಾಹ್ಯ ಬೆಲೆಗಳನ್ನು ಸ್ಥಿರವಾಗಿ ಕಾಪಾಡ್ಕೊಂಡು ಹೋಗ್ತಕ್ಕಂಥದ್ದು ಇದರ ಬಹಳ ಪ್ರಮುಖವಾಗ್ತಾ ಇರ್ತದೆ. ಮೂರನೇದು ಹೇಳ್ತೀವಿ ವಿನಿಮಯ ದರದ ಸ್ಥಿರತೆ, ಸ್ಟೆಬಿಲಿಟಿ ಇನ್ ಎಕ್ಸ್ಚೇಂಜ್ ರೇಟ್. ಒಂದು ದೇಶ ಕೇವಲ ಆಂತರಿಕವಾಗಿ ಅಷ್ಟೇ ವ್ಯಾಪಾರ ಮಾಡೋದಿಲ್ಲ, ಬಾಹ್ಯವಾಗೂ ವ್ಯಾಪಾರ ಮಾಡ್ತೇವೆ. ಸರಕು ಸೇವೆಗಳನ್ನು ವಿನಿಮಯ ಮಾಡ್ಕೊಳ್ತೀವಿ. ಜಗತ್ತಿನ ಅನೇಕ ದೇಶಗಳ ಜೊತೆ ನಾವು ವ್ಯವಹಾರ ಮಾಡ್ತೀವಿ. ಅಂದರೆ ನಮ್ಮ ದೇಶದ ಹಣ ಮತ್ತೊಂದು ಹೊರ ದೇಶದ ಹಣದೊಂದಿಗೆ ವಿನಿಮಯ ಮೌಲ್ಯವನ್ನು ಕಾಪಾಡ್ಕೊಂಡಿರ್ಬೇಕು. ಎಕ್ಸ್ಚೇಂಜ್ ರೇಟ್ ಅಂತ ಕರಿತೇವೆ. ಈ ವಿನಿಮಯ ದರ ಕಾಪಾಡ್ಕೊಳ್ದೆ ಹೋದ್ರೆ ಏನಾಗ್ತದೆ? ನಮ್ಮ ವಸ್ತುಗಳು ಅವರಿಗೆ ಸುಲಭವಾಗಿ ಅಂದರೆ ಕಡಿಮೆ ದರದಲ್ಲಿ ಅಗ್ಗವಾಗಿ ಸಿಗ್ತವೆ, ಅವರ ವಸ್ತುಗಳು ನಮಗೆ ದುಬಾರಿ ಆಗ್ತವೆ. ಯಾವಾಗಲೂ ವಿದೇಶಿ ನಾಣ್ಯದಿದ್ರು ನಮ್ಮ ದೇಶದ ನಾಣ್ಯ ಕೊಳ್ಳುವ ಶಕ್ತಿಯನ್ನು ಹೆಚ್ಚಿಗೆ ಇಟ್ಕೊಂಡಿರ್ಬೇಕು. ಹಾಗೆ ಹೆಚ್ಚಿಗೆ ಮಾಡ್ಕೊಳ್ದೆ ಹೋದ್ರೆ, ಅಂದ್ರೆ ನಮ್ಮ ಹಣದ ಕೊಳ್ಳುವ ಶಕ್ತಿಯನ್ನು ನಾವು ಹೆಚ್ಚಿಸದೆ ಹೋದ್ರೆ ಹಣಕಾಸು ನೀತಿಯ ಮೂಲಕ, ಅದರಿಂದ ನಾವೇನಾಗ್ತೀವಿ? ವಿನಿಮಯ ದರದಲ್ಲಿ ಅಸ್ಥಿರತೆ ಅನ್ನೋದು ಉಂಟಾಗ್ತದೆ. ಅದರಿಂದ ನಮಗೆ ಪ್ರತಿಕೂಲ ಪಾವತಿ ಶುಲ್ಕಗಳು ಉಂಟಾಗ್ತವೆ. ದೇಶ ಏನಾಗ್ತದೆ? ಮತ್ತೆ ಸಾಲದ ಸಂಕಷ್ಟಗಳಿಗೆ ಸಿಗಾಕೊಳ್ತದೆ. ನಾವು ಜಗತ್ತಿನ ಬಹುತೇಕ ದೇಶಗಳನ್ನ ಸರಕು ಸೇವೆಗಳಿಗಾಗಿ ಅವಲಂಬಿಸಿದ್ದೇವೆ. ನಮ್ಮ ನಾಣ್ಯ ಕೊಳ್ಳುವ ಶಕ್ತಿಯನ್ನು ಹೆಚ್ಚಿಸ್ಕೋಬೇಕು. ಅಂತಹ ಹೆಚ್ಚಿಸುವ ಶಕ್ತಿಯನ್ನ ಅಥವಾ ವಿದೇಶಿ ವಿನಿಮಯ ದರವನ್ನ ಕಾಪಾಡ್ಕೊಂಡು ಬರೋದು ಯಾರು? ವಿದೇಶಿ ವಿನಿಮಯ ಅಂತ ಹೇಳಿದ್ರೆ ಕೇವಲ ವಿದೇಶಿ ಹಣ ಅಲ್ಲ, ಅದು ಬಂಗಾರ ಇರ್ಬೋದು, ಅಂದ್ರೆ ಗೋಲ್ಡ್ ಇರ್ಬೋದು ಅಥವಾ ಸಿಲ್ವರ್ ಇರ್ಬೋದು ಅಥವಾ ವಿದೇಶಿ ವಿನಿಮಯ ಪತ್ರಗಳಿರ್ಬೋದು, ಸೆಕ್ಯೂರಿಟೀಸ್, ಇದೆಲ್ಲನ ನಾವು ಅಂತೇವೆ. ಅಂತಹ ಕಾರ್ಯವನ್ನು ಮಾಡೋರು ಯಾರು? ಈ ದೇಶದ ಹಣಕಾಸು ನೀತಿ ದೇಶದ ವಿನಿಮಯ ದರವನ್ನ ಸ್ಥಿರವಾಗಿ ಇಟ್ಕೊಂಡಿರ್ತಕ್ಕಂಥ ಮತ್ತು ಹಣದ ಕೊಳ್ಳುವ ಶಕ್ತಿಯನ್ನ ಹೆಚ್ಚಿಗೆ ಮಾಡುವ ಕ್ರಿಯೆಗೆ ಹಣಕಾಸು ನೀತಿ ಕ್ರಮ ಕೈಗೊಳ್ಳಬೇಕಾಗ್ತದೆ. ಅಂತಹ ಉದ್ದೇಶ ಇಟ್ಕೊಂಡು ಜಾರಿಗೆ ತರ್ತಾರೆ. ಇನ್ನು ನಾಲ್ಕನೇದು ಹೇಳ್ತೀವಿ ಪೂರ್ಣ ಉದ್ಯೋಗ, ಫುಲ್ ಎಂಪ್ಲಾಯ್ಮೆಂಟ್. ಯಾವುದೇ ಅರ್ಥವ್ಯವಸ್ಥೆಯಲ್ಲಿ ಪೂರ್ಣ ಉದ್ಯೋಗ ಸಾಧಿಸಬೇಕು ಅನ್ನೋದು ಜಾನ್ ಮೆನಾರ್ಡ್ ಕೇನ್ಸ್ ಅವರ ಒಂದು ಆಶಯ. ಅಂದ್ರೆ ಆಧುನಿಕ ಅರ್ಥಶಾಸ್ತ್ರ ಪಿತಾಮಹ ಅಂತ ಕರಿತೇವೆ. ಅರ್ಥಶಾಸ್ತ್ರ ಪಿತಾಮಹ ಆಡಮ್ ಸ್ಮಿತ್ ಆದ್ರೆ ಆಧುನಿಕ ಅರ್ಥಶಾಸ್ತ್ರ ಪಿತಾಮಹ ಅಂತೇಳಿ ನಾವು ಜಾನ್ ಮೆನಾರ್ಡ್ ಕೇನ್ಸ್ ಅವರನ್ನು ಕರಿತೇವೆ. ಅವರು 1936ರಲ್ಲಿ ಪ್ರಕಟಿಸಿದ ಒಂದು ಗ್ರಂಥ ಏನಿದೆ, ಜನರಲ್ ಥಿಯರಿ. ಆ ಜನರಲ್ ಥಿಯರಿಲಿ ಹೇಳ್ತಾರೆ, ಒಂದು ದೇಶ ಪೂರ್ಣೋದ್ಯೋಗವನ್ನು ತಲುಪಬೇಕು ಅಂತ ಹೇಳಿದ್ರೆ ಪರಿಣಾಮಕಾರಿ ಬೇಡಿಕೆಯನ್ನ ಹೆಚ್ಚಿಸಬೇಕು. ಆ ಪರಿಣಾಮಕಾರಿ ಬೇಡಿಕೆಯನ್ನು ಸೃಷ್ಟಿ ಮಾಡುವ ಮೂಲಕ ಅರ್ಥವ್ಯವಸ್ಥೆಯಲ್ಲಿ ಹಣಕಾಸು ನೀತಿ ಅನ್ನೋದು ಪರಿಣಾಮಕಾರಿಯಾಗಿ ಕೆಲಸ ಮಾಡಬೇಕು ಅಂತ. ಜನರಿಗೆ ಉದ್ಯೋಗ, ಈಗ ಯಾರಿಗೆ ಉದ್ಯೋಗ ಮಾಡುವ ಶಕ್ತಿ, ಮನಸ್ಸು ಮತ್ತು ಇಚ್ಛೆ ಇರ್ತದೆ ಅಂತಹ ವ್ಯಕ್ತಿಗೆ ಉದ್ಯೋಗ ದೊರಕದೆ ಹೋದ್ರೆ ನಿರುದ್ಯೋಗ ಅಂತೀವಿ.
ಇವು ಇಲ್ದೇ ಇರೋರ್ಗೆ ಏನು ಮಾಡ್ಲಿಕ್ಕೆ ಆಗಲ್ಲ. ಅಂದ್ರೆ ತಾನು ಉದ್ಯೋಗ ಮಾಡಬೇಕು ಅಂತ ಹಂಬಲ ಇರಬೇಕು, ಅವನಲ್ಲಿ ಆ ಶಕ್ತಿ ಇರಬೇಕು, ಅವನಲ್ಲಿ ಆ ಇಚ್ಛೆ ಇರಬೇಕು. ಅಂತ ಸಮಯದಲ್ಲಿ ಉದ್ಯೋಗ ಇಲ್ಲದೆ ಇದ್ರೆ ಅಂತ ಸ್ಥಿತಿ ನಿರುದ್ಯೋಗ ಅಂತೀವಿ. ಅನೇಕ ವಿಧಗಳಿದೆ, ಅದೆಲ್ಲ ನಾವು ಹಿಂದೆ ಚರ್ಚೆ ಮಾಡ್ತೀವಿ, ಮುಂದೆ ಚರ್ಚೆ ಮಾಡೋಣ. ಇಲ್ಲಿ ಒಂದು ದೇಶ ಪೂರ್ಣೋದ್ಯೋಗ ಸಾಧಿಸ್ಬೇಕು ಅಂತ ಹೇಳಿದ್ರೆ ಆ ಸಮಗ್ರ ಬೇಡಿಕೆ ಮತ್ತು ಸಮಗ್ರ ಪೂರೈಕೆಗಳು ಸಮಗೊಳ್ಬೇಕು ಅಂತ. ಅಂದ್ರೆ ದೇಶದಲ್ಲಿರುವ ಬೇಡಿಕೆಗೆ ಅನುಗುಣವಾಗಿ ಪೂರೈಕೆ ಅಂತಕ್ಕಂಥದ್ದು ಸಮವಾಗಬೇಕು. ಅಂತಹ ಸಂದರ್ಭದಲ್ಲಿ ಪೂರ್ಣೋದ್ಯೋಗ ಸೃಷ್ಟಿಯಾಗ್ತದೆ. ಆ ನಿಟ್ಟಿನಲ್ಲಿ ಹಣಕಾಸು ನೀತಿ ತನ್ನ ಕಾರ್ಯಾಚರಣೆಯನ್ನು ಮಾಡಬೇಕಂದ್ರೆ ಉದ್ಯೋಗ ಅವಕಾಶಗಳನ್ನು ಹೆಚ್ಚಿಸ್ತಕ್ಕಂಥ, ಉತ್ಪಾದನೆ ಹೆಚ್ಚಿಸ್ತಕ್ಕಂಥ ಮತ್ತು ಜನರ ಆದಾಯವನ್ನು ಹೆಚ್ಚಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತೇಳಿ ಹೇಳ್ತಾರೆ. ಆ ಮೂಲಕ ಪೂರ್ಣ ಉದ್ಯೋಗವನ್ನ ಸಾಧಿಸಬೇಕು. ಹಾಗಾಗಿ ಕೇಂದ್ರ ಅವರ ಅರ್ಥಶಾಸ್ತ್ರವನ್ನು ಅಲ್ಪಾವಧಿ ಅರ್ಥಶಾಸ್ತ್ರ ಅಂತೀವಿ. ಎಲ್ಲೂ ಜನರಿಗೆ ಉದ್ಯೋಗ ಇಲ್ಲ ಅಂತ ಹೇಳಿದ್ರೆ ಅವ್ರೇನ್ ಮಾಡ್ತಾರೆ, ಡಿಗ್ ದ ಲ್ಯಾಂಡ್ ಅಂಡ್ ಫಿಲ್ ದ ಲ್ಯಾಂಡ್ ಅಂತ. ಅಂದ್ರೆ ಗುಂಡಿಗಳನ್ನು ತೋಡಿ ಗುಂಡಿಗಳನ್ನು ಮುಚ್ಚಿ ಡಿಗ್ ಮಾಡಿ ಮತ್ತೆ ಫಿಲ್ ಮಾಡಿ ಅಂತ. ಈಗ ನಾವು ಪೂರ್ಣೋದ್ಯೋಗವನ್ನು ಸೃಷ್ಟಿ ಮಾಡಿ ಜನರಿಗೆ ಉದ್ಯೋಗ ಏನಾದ್ರು ಮಾಡಿ ಉದ್ಯೋಗ ಕೊಡುವಂತ. ಉದ್ಯೋಗ ಕೊಡೋದು ಯಾವ್ದ್ರ ಮೂಲಕ? ಹಣಕಾಸು ನೀತಿಯ ಮೂಲಕ. ಅಂದ್ರೆ ಈಗ ಬ್ಯಾಂಕುಗಳು ಸಾಲ ಪ್ರಮಾಣವನ್ನು ಹೆಚ್ಚು ಮಾಡಿ ಜನರಿಗೆ ಉದ್ಯೋಗ ಅವಕಾಶಗಳನ್ನು ಸೃಷ್ಟಿ ಮಾಡುವುದು, ಅಂದ್ರೆ ಉದ್ಯಮಗಳನ್ನು ವಿಸ್ತಾರ ಮಾಡುವುದು, ಉತ್ಪಾದನೆ ಹೆಚ್ಚಿಗೆ ಮಾಡುವುದು, ಹೂಡಿಕೆಯನ್ನು ಹೆಚ್ಚು ಮಾಡುವುದು. ಆ ಮೂಲಕ ಉದ್ಯೋಗ ಅವಕಾಶಗಳು ಸೃಷ್ಟಿ ಆಗ್ತದೆ, ಜನರ ಆದಾಯ ಜಾಸ್ತಿ ಆಗ್ತದೆ, ಸಂಪನ್ಮೂಲಗಳು ಸದ್ಬಳಕೆ ಆಗ್ತದೆ. ವ್ಯಾಪಾರ ಮಾಡ್ತೀವಿ ಅಥವಾ ವಿದೇಶಿ ವ್ಯಾಪಾರ ಮಾಡ್ತೀವಿ, ಅದರಿಂದ ಏನಾಗ್ತದೆ, ನಮಗೆ ವಿದೇಶಿ ವಿನಿಮಯ ಬರ್ತದೆ. ಹೀಗೆ ದೇಶದ ಆರ್ಥಿಕ ಸ್ಥಿತಿಗತಿಗಳು ಮೇಲ್ಮಟ್ಟಕ್ಕೆ ಹೋಗ್ತವೆ. ಅಂಥದನ್ನ ಕಾಪಾಡ್ಕೊಂಡೋಗ ನಮ್ಮ ಪೂರ್ಣೋದ್ಯೋಗವನ್ನು ತಲುಪಬಹುದು ಅಂತ. ಯಾವ್ದ್ರ ಮೂಲಕ? ಹಣಕಾಸು ನೀತಿಯ ಮೂಲಕ. ಕೊನೆಯದಾಗಿ ಹೇಳ್ತೀವಿ ಆರ್ಥಿಕ ಪ್ರಗತಿ, ಎಕನಾಮಿಕ್ ಪ್ರೋಗ್ರೆಸ್. ಯಾವುದೇ ದೇಶದ ಬಹಳ ಮುಖ್ಯವಾದ ಉದ್ದೇಶ ಆ ದೇಶ ಆರ್ಥಿಕವಾಗಿ ಅಭಿವೃದ್ಧಿ ಆಗ್ಬೇಕು ಅಂತ. ಯಾರು ನಾವು ಕೆಳಗೆ ಬಿದ್ದು ಬಿಡ್ಬೇಕು ಅಂತ ಆ ದೇಶದ ಆರ್ಥಿಕ ಚಿಂತಕರು ಯೋಚನೆ ಮಾಡಲ್ಲ. ಯಾವುದೇ ದೇಶದ ಮುಖ್ಯ ಉದ್ದೇಶ ಸ್ಥಿರತೆಯೊಂದಿಗೆ ಆರ್ಥಿಕ ಪ್ರಗತಿಯನ್ನ ಮಾಡ್ಕೊಂಡು ಹೋಗೋದು. ಆಂತರಿಕವಾಗಿ ಸ್ಥಿರವಾಗಿರ್ಬೇಕು ಮತ್ತು ಬಾಹ್ಯವಾಗಿ ಸ್ಥಿಮಿತತೆಯನ್ನು ಕಾಪಾಡ್ಕೊಂಡು ಬರಬೇಕು. ಒಂದು ದೇಶ ಆಂತರಿಕವಾಗಿ ಸ್ಥಿಮಿತತೆ ಇದೆ ಅಂತ ಹೇಳಿದ್ರೆ ಅದರ ಅರ್ಥ ಆ ದೇಶದಲ್ಲಿ ಹಣದ ಚಲಾವಣೆ ಮತ್ತು ಹಣ ಕೊಳ್ಳುವ ಶಕ್ತಿಯನ್ನು ಹೊಂದಿದೆ ಮತ್ತು ಜನರ ಹತ್ರ ಹಣ ಇದೆ, ಉತ್ಪಾದನೆಗಳಾಗ್ತಾ ಇದಾವೆ, ಉದ್ಯಮಗಳ ವಿಸ್ತರಣೆ ಆಗ್ತಾ ಇದೆ, ಉದ್ಯೋಗ ಅವಕಾಶಗಳಿದೆ, ಇದರಿಂದ ವ್ಯಾಪಾರ ಆಗ್ತದೆ, ಪ್ರಾಕೃತಿಕ ಸಂಪನ್ಮೂಲಗಳು, ಮಾನವ ಸಂಪನ್ಮೂಲ ಸದ್ಬಳಕೆ ಆಗ್ತಾ ಇದೆ, ದೇಶಕ್ಕೆ ಆದಾಯ ಬರ್ತಾ ಇದೆ. ಆ ಮೂಲಕ ಮತ್ತೆ ಅದೇನು ಸರ್ಕ್ಯುಲರ್ ಫ್ಲೋ ಆಫ್ ಮನಿ, ಹಣದ ಏನು ಪುನರ್ ಏನು ಚಲನೆ ಆಗ್ತಾ ಇದೆ. ಈ ಮೂಲಕ ದೇಶ ಆರ್ಥಿಕವಾಗಿ ಅಭಿವೃದ್ಧಿಯನ್ನು ಸಾಧಿಸಬೇಕು ಅಂತ ಹೇಳಿದ್ರೆ ಆ ದೇಶದ ಹಣಕಾಸು ನೀತಿ ಅಂತಕ್ಕಂಥದ್ದು ಸರಿಯಾದ ರೀತಿಯಲ್ಲಿ ಕಾರ್ಯಾಚರಣೆ ಮಾಡಬೇಕು. ಈಗ ಒಬ್ಬರ ಆದಾಯ ಮತ್ತೊಬ್ಬರ ಖರ್ಚು ಇನ್ನೊಬ್ಬರ ಆದಾಯ ಅಂತ ಓದಿದ್ದೀವಿ ಸರ್ಕ್ಯುಲರ್ ಫ್ಲೋ ಆಫ್ ಮನಿಯಲ್ಲಿ, ಹಣದ ಪರಿಚಲನೆಯಲ್ಲಿ ಓದಿದ್ದೆ. ಹಾಗೆ ಒಂದು ದೇಶದಲ್ಲಿ ಹಣಕಾಸಿನ ಸ್ಥಿತಿ ಸುಗಮವಾಗಿರ್ಬೇಕು ಅಂತ ಹೇಳಿದ್ರೆ ಆ ದೇಶದ ಜನರ ಹತ್ರ ಹಣ ಇರಬೇಕು, ಆ ದೇಶದ ಜನರಿಗೆ ಉದ್ಯೋಗ ಅವಕಾಶಗಳಿರಬೇಕು, ಅಲ್ಲಿನ ಸಂಪನ್ಮೂಲ ಸದ್ಬಳಕೆ ಆಗಬೇಕು. ಬಹಳ ಪ್ರಮುಖವಾಗಿ 3 ಕ್ಷೇತ್ರಗಳಲ್ಲಿ, ಅದು ಕೃಷಿ, ಕೈಗಾರಿಕೆ ಮತ್ತು ಸೇವಾ ವಲಯದಲ್ಲಿ ಸರಿಯಾಗಿ ಏನು ಉತ್ಪಾದನೆಗಳಾಗಬೇಕು ಮತ್ತು ಅಲ್ಲಿ ಉದ್ಯೋಗ ಅವಕಾಶಗಳು ಸೃಷ್ಟಿ ಆಗಬೇಕು. ಆ ಮೂಲಕ ದೇಶ ಸಮೃದ್ಧಿ ಆಗಬೇಕು, ಅಂದ್ರೆ ಆದಾಯವನ್ನು ಹೆಚ್ಚು ಗಳಿಸ್ತಾ ಹೋಗ್ಬೇಕು. ಈ ಎಲ್ಲದಕ್ಕೂ ಬಹಳ ಮುಖ್ಯ ಯಾವುದು ಅಂತ ಹೇಳಿದ್ರೆ ಹಣ ಅಂತೀವಿ. ಅಂತ ಹಣವನ್ನ ಆ ಹಣಕಾಸು ನೀತಿ ಅಂತಕ್ಕಂಥದ್ದು ಸರಿಯಾದ ರೀತಿಯಲ್ಲಿ ಜಾರಿ ಮಾಡುವ ಮೂಲಕ, ಅಂದ್ರೆ ಸರಿಯಾದ ರೀತಿಯಲ್ಲಿ ಚಲಾವಣೆಗೆ ಬಿಡುವ ಮೂಲಕ ಅಥವಾ ಅದನ್ನು ನಿಯಂತ್ರಣ ಮಾಡುವ ಮೂಲಕ ದೇಶದ ಆರ್ಥಿಕ ಪ್ರಗತಿಯನ್ನು ಸಾಧಿಸಬಹುದು ಅಂತ. ಈಗ ನಾವು ಕೇಂದ್ರ ಬ್ಯಾಂಕಿನ ಹಣ ಸಂಬಂಧಿ ನೀತಿಯ ದೋಷಗಳು ಅಥವಾ ಮಿತಿಗಳನ್ನು ಗಮನಿಸೋಣ. ಲಿಮಿಟೇಷನ್ಸ್ ಆಫ್ ಮಾನಿಟರಿ ಪಾಲಿಸಿ. ಹಣಕಾಸು ನೀತಿಗೂ ಕೆಲವು ಮಿತಿಗಳಿದ್ದಾವೆ. ಕಾರಣ ಏನು? ಹಣಕಾಸು ನೀತಿಯ ವ್ಯಾಪ್ತಿ ಮಿತವಾಗಿದೆ. ಈಗ ದೇಶದಲ್ಲಿ ಚಲಾವಣೆಯಲ್ಲಿರುವ ಒಟ್ಟು ಹಣದ ಪ್ರಮಾಣವನ್ನು ನಿರ್ಧರಿಸುವುದು ಮತ್ತು ಕಾಯ್ದಿಟ್ಕೊಂಡು ಹೋಗೋದು, ಅಂದ್ರೆ ಕೇವಲ ಹಣಕ್ಕೆ ಸಂಬಂಧಪಟ್ಟಂತೆ ಮಾತ್ರ ಕಾರ್ಯಾಚರಣೆ ಮಾಡ್ತದೆ ಕೇಂದ್ರ ಬ್ಯಾಂಕುಗಳು. ಅದು ತಾನು ಸೃಷ್ಟಿಸುವ ಹಣದ ಪ್ರಮಾಣ ಮತ್ತು ವಾಣಿಜ್ಯ ಬ್ಯಾಂಕ್ಗಳು ಸೃಷ್ಟಿಸುವ ಸಾಲ ಹಣದ ಪ್ರಮಾಣವನ್ನು ನಿಯಂತ್ರಣ ಮಾಡಲಿಕ್ಕೆ ಮಾತ್ರ ಇದು ಬಳಸುವ ನೀತಿ. ಹೀಗಾಗಿ ಇದರ ವ್ಯಾಪ್ತಿ ಬಹಳ ಮಿತವಾಗಿದೆ. ಈಗ ದೇಶದ ಅರ್ಥವ್ಯವಸ್ಥೆ ಯಾವ್ದ್ರ ಮೇಲೆ ನಿಂತಿರ್ತದೆ? ದೇಶದಲ್ಲಿ ಚಲಾವಣೆ ಜಾರಿಯಲ್ಲಿರ್ತಕ್ಕಂಥ ಅನೇಕ ನೀತಿಗಳ ಮೇಲೆ ರೂಪಿತ ಆಗಿದೆ. ಬಹಳ ಪ್ರಮುಖವಾಗಿ ಆ ದೇಶದ ಫಿಸಿಕಲ್ ಪಾಲಿಸಿ ಇತ್ತು, ಖಜಾನೆ ನೀತಿ, ಆ ದೇಶದ ವ್ಯಾಪಾರ ನೀತಿ, ಆ ದೇಶದ ಔದ್ಯೋಗಿಕ ನೀತಿ ಅಂದ್ರೆ ಇಂಡಸ್ಟ್ರಿಯಲ್ ಪಾಲಿಸಿ, ಆ ದೇಶದ ಕೃಷಿ ನೀತಿ. ಹೀಗೆ ಎಲ್ಲ ನೀತಿಗಳ ಮೇಲೆ ಆ ದೇಶದ ಅರ್ಥವ್ಯವಸ್ಥೆ ಅದು ನಿಂತ್ಕೊಂಡಿರ್ತದೆ. ಇಲ್ಲಿ ಕೇವಲ ನಾವು ಹಣಕಾಸು ನೀತಿಯ ಬಗ್ಗೆ ಮಾತ್ರ ಚರ್ಚೆ ಮಾಡೋದ್ರಿಂದ ಇದು ಸಹ ಹಲವಾರು ಮಿತಿಗಳನ್ನು ಹೊಂದಿದೆ ಅಂತ ಹೇಳ್ತೀವಿ. ಮೊದಲನೇದು ಮುಗ್ಗಟ್ಟಿನ ನಿಯಂತ್ರಣ ಇದರಿಂದ ಸಾಧ್ಯ ಆಗಲ್ಲ ಅಂತ. ಕಂಟ್ರೋಲ್ ಆಫ್ ಡಿಪ್ರೆಷನ್ ಈಸ್ ನಾಟ್ ಪಾಸಿಬಲ್ ಆರ್ ಇಂಪಾಸಿಬಲ್ ಅಂತ. ಅಂದ್ರೆ ಮುಗ್ಗಟ್ಟನ್ನು ನಿಯಂತ್ರಣ ಮಾಡ್ಲಿಕ್ಕೆ ಹಣಕಾಸು ನೀತಿಯಿಂದ ಸಾಧ್ಯ ಆಗಲ್ಲ. ಒಂದು ದೇಶದ ಅರ್ಥವ್ಯವಸ್ಥೆಯಲ್ಲಿ ಕೇವಲ ಹಣ ಮಾತ್ರ ಮುಗ್ಗಟ್ಟಿನಿಂದ ಆ ದೇಶನ ಹೊರಗೆ ತರಲಿಕ್ಕೆ ಸಾಧ್ಯ ಇಲ್ಲ.
ಮುಗ್ಗಟ್ಟಿನ ಸನ್ನಿವೇಶ ಅಂತೇಳಿದ್ರೆ ನಮಗೆ ಗೊತ್ತು. ಆಗಾಗಲೇ ಆ ದೇಶದಲ್ಲಿ ಅರ್ಥವ್ಯವಸ್ಥೆ ಸಂಕಷ್ಟಕ್ಕೊಳಗಾಗಿರ್ತದೆ, ಉತ್ಪಾದನೆ ಕುಂಠಿತ ಆಗಿರ್ತದೆ, ಅಲ್ಲಿ ಬೆಲೆಗಳು ಸಾಕಷ್ಟು ಇಳಿದೋಗಿರ್ತವೆ, ಜನರು ನಿರಾಶಾದಾಯಕವಾಗಿರ್ತಾರೆ. ಅಂಥ ಸನ್ನಿವೇಶದಲ್ಲಿ ಹಣ ಒಂದರ ಮೂಲಕ ಅಥವಾ ಹಣಕಾಸಿನ ನೀತಿಯ ಮೂಲಕ ಅದನ್ನು ನಾವು ಏನು ಬಡ್ಡಿ ದರ ಬದಲಾಯಿಸ್ಬಿಟ್ಟು ಅಥವಾ ಹಣದ ಪೂರೈಕೆಯನ್ನು ಹೆಚ್ಚು ಮಾಡಿಬಿಟ್ಟು ನಾವು ಇಡೀ ಮುಗ್ಗಟ್ಟಿನ ಪರಿಸ್ಥಿತಿಯಿಂದ ಅರ್ಥವ್ಯವಸ್ಥೆನ ಹೊರಗೆ ತರಲಿಕ್ಕೆ ಸಾಧ್ಯ ಇಲ್ಲ. ಅಂದರೆ ಇದು ಮಿತಿಯನ್ನು ಹೊಂದಿದೆ. ನಾವೇನೇ ಬಡ್ಡಿ ದರವನ್ನು ಹೆಚ್ಚು ಮಾಡಲಿ ಕಡಿಮೆ ಮಾಡಲಿ, ಸಾಲದ ಹಣವನ್ನು ಹೆಚ್ಚು ಮಾಡಲಿ ಪೂರೈಕೆ ಮಾಡಲಿ ಕಡಿಮೆ ಮಾಡಲಿ, ಈಗಾಗಲೇ ಹಣ ಇರ್ತಕ್ಕಂಥ ಜನ ಅಥವಾ ಹಣ ಇಲ್ಲದೆ ಇರ್ತಕ್ಕಂಥ ಜನ ಅರ್ಥವ್ಯವಸ್ಥೆಯಲ್ಲಿ ಪೂರಕವಾಗಿ ವರ್ತಿಸದೆ ಹೋದರೆ ಆ ಮುಗ್ಗಟ್ಟಿನ ಸನ್ನಿವೇಶದಿಂದ ಅರ್ಥವ್ಯವಸ್ಥೆ ಹೊರಗೆ ಬರ್ಲಿಕ್ಕೆ ಸಾಧ್ಯ ಇಲ್ಲ ಅಂತ. ಈಗ ಉತ್ಪಾದನೆ ಹೆಚ್ಚಳ ಸಾಧ್ಯವಾಗಲಾರದು ಅನ್ನೋದು ನೋಡೋಣ. ಇನ್ಕ್ರೀಸಿಂಗ್ ಇನ್ ಪ್ರೊಡಕ್ಷನ್ ಮೇ ನಾಟ್ ಪಾಸಿಬಲ್. ನೋಡಿ, ಹಣಕಾಸು ನೀತಿ ಹೇಗೆ ಉತ್ಪಾದನೆ ಹೆಚ್ಚಳ ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ಹೇಳಿದ್ರೆ, ಈಗ ಹೂಡಿಕೆ ಅಂತಕ್ಕಂಥದ್ದು ಉಳಿತಾಯಕ್ಕಿಂತ ಹೆಚ್ಚಾದಾಗ ಪೂರ್ಣೋದ್ಯೋಗವನ್ನು ತಲುಪಿದ ಸಂದರ್ಭದಲ್ಲಿ ಕೆಲಸಗಾರರು ಕೆಲಸ ಮಾಡ್ಲಿಕ್ಕೆ ಸಿಗದೆ ಇರ್ಬೋದು. ಅಂತಹ ಸಂದರ್ಭದಲ್ಲಿ ಸರಕು ಮತ್ತು ಸೇವೆಗಳಿಗೆ ಹೆಚ್ಚಿಗೆ ಬೇಡಿಕೆ ಬಂದಾಗ ಆ ಜನ ಬಂದು ಉದ್ಯೋಗ ಮಾಡದೆ ಹೋದ್ರೆ ಉತ್ಪಾದನೆ ಸಾಧ್ಯ ಆಗೋದಿಲ್ಲ ಅಥವಾ ಹೆಚ್ಚಳ ಸಾಧ್ಯ ಆಗೋದಿಲ್ಲ. ಅಂದ್ರೆ ಹಣ ಸಂಬಂಧಿ ನೀತಿಯಿಂದ ನಾವು ಉತ್ಪಾದನೆ ಹೆಚ್ಚಳ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ. ಮತ್ತು ಮೂರನೇದು ಹೇಳ್ತೀವಿ, ಹಣದ ಮಾರುಕಟ್ಟೆ ನಿಯಂತ್ರಣ ಸಾಧ್ಯವಾಗದಿರುವಿಕೆ, ಅಂದ್ರೆ ಇಂಪಾಸಿಬಿಲಿಟಿ ಆಫ್ ಕಂಟ್ರೋಲ್ ಆಫ್ ಮನಿ ಮಾರ್ಕೆಟ್. ಹಣಕಾಸು ನೀತಿಯ ಮುಖ್ಯ ಉದ್ದೇಶನೇ ಹಣದ ಮಾರುಕಟ್ಟೆಯನ್ನ, ಬಂಡವಾಳ ಮಾರುಕಟ್ಟೆ ನಿಯಂತ್ರಣ ಮಾಡೋದು ಅಂತ ಹೇಳಿದ್ವಿ. ಈ ದೇಶದಲ್ಲಿ ಸಮಸ್ಯೆ ಏನು ಅಂತ ಹೇಳಿದ್ರೆ, ಈ ದೇಶದ ಹಣದ ಮಾರುಕಟ್ಟೆ ಯಶಸ್ವಿಯಾಗಿ ಇನ್ನೂ ಅದು ರೂಪಿತಗೊಂಡಿಲ್ಲ ಮತ್ತು ಕಾರ್ಯಾಚರಣೆ ಮಾಡ್ತಿಲ್ಲ. ನಮ್ಮಲ್ಲಿ ಬಹುತೇಕ ಜನ ನಾವಿನ್ನು ಅಸಂಘಟಿತ ಮಾರುಕಟ್ಟೆಯಲ್ಲೇ ಇದ್ದೇವೆ. ಅಂದ್ರೆ ಈ ದೇಶದ ಬಹುಸಂಖ್ಯಾತ ಜನ, ಮೋರ್ ದ್ಯಾನ್ 63% ಆಫ್ ದಿ ಪಾಪ್ಯುಲೇಷನ್, ನಾವು ಗ್ರಾಮೀಣ ಪ್ರದೇಶದಲ್ಲಿ ವಾಸ ಮಾಡ್ತಿದ್ದೇವೆ. ಈ ಅಸಂಘಟಿತ ಮಾರುಕಟ್ಟೆ ಏನಿದೆ ಅಂದ್ರೆ ನಮ್ಮ ದೇಶೀಯ ಬ್ಯಾಂಕರ್ ಹತ್ರ ನಾವು ವ್ಯವಹಾರ ಮಾಡ್ತಿರೋದ್ರಿಂದ ಅವರೆಲ್ಲರೂ ಭಾರತದ ರಿಸರ್ವ್ ಬ್ಯಾಂಕಿನ ವ್ಯಾಪ್ತಿಗೆ ಬರೋದಿಲ್ಲ ಅಥವಾ ಹಣಕಾಸು ನೀತಿ ವ್ಯಾಪ್ತಿಯಲ್ಲಿ ಬರೋದಿಲ್ಲ. ಹೀಗಾಗಿ ಹಣದ ಮಾರುಕಟ್ಟೆಯಲ್ಲಿ ಅಂದ್ರೆ ಅಸಂಘಟಿತ ಹಣದ ಮಾರುಕಟ್ಟೆಯಲ್ಲಿ ಬರ್ತಕ್ಕಂಥ ಕುಶಲಕರ್ಮಿಗಳು, ಬಹಳ ಪ್ರಮುಖವಾಗಿ ಕೃಷಿಕರು, ಕೃಷಿ ಕಾರ್ಮಿಕರು, ಸಣ್ಣ ಸಣ್ಣ ವ್ಯಾಪಾರಸ್ಥರು, ಇವರೆಲ್ಲ ಏನಿದ್ದಾರೆ ಇವರು ಹಣಕಾಸು ನೀತಿಯ ವ್ಯಾಪ್ತಿಯಿಂದ ಹೊರಗುಳಿತಾರೆ. ಹೀಗಾಗಿ ಪರಿಣಾಮಕಾರಿಯಾಗಿ ಹಣಕಾಸು ನೀತಿ ಈ ದೇಶದಲ್ಲಿ ಜಾರಿ ಆಗಲ್ಲ ಅಂತ. ಇನ್ನು ಕೊನೆಯದಾಗಿ ಹೇಳ್ತೀವಿ, ಬೆಲೆಯ ಸ್ಥಿರತೆಯ ಸಾಧನೆ ಅಸಾಧ್ಯ. ಅಚೀವ್ಮೆಂಟ್ ಆಫ್ ಪ್ರೈಸ್ ಸ್ಟೆಬಿಲಿಟಿ ಈಸ್ ಇಂಪಾಸಿಬಲ್. ಬೆಲೆ ಸ್ಥಿರತೆ ಅಂತ ಹೇಳಿದ್ರೆ ದೀರ್ಘಕಾಲದವರೆಗೂ ಬೆಲೆಗಳು ಏಕರೀತಿಯಲ್ಲಿ ಇರಬೇಕು ಅಂತ, ಏರುಪೇರು ಆಗಬಾರ್ದು, ದೀರ್ಘಕಾಲದಲ್ಲೂ ಏಕರೀತಿಯಾಗಿರ್ಬೇಕು ಅಂತ. ಇದು ಯಾಕೆ ಅಸಾಧ್ಯ ಆಗ್ತದೆ ಅಂತ ಹೇಳಿದ್ರೆ, ಕೇವಲ ಬೆಲೆಗಳು ನಮ್ಮ ಮೇಲೆ ತೀರ್ಮಾನ ಆಗೋದಿಲ್ಲ, ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಅಥವಾ ಅಂತಾರಾಷ್ಟ್ರೀಯ ವ್ಯಾಪಾರದಿಂದಲೂ ಆಂತರಿಕ ಬೆಲೆಗಳ ಮೇಲೆ ಪರಿಣಾಮ ಬೀರ್ತದೆ. ಹೀಗಾಗಿ ನಾವು ನಮ್ಮ ದೇಶದ ಬೆಲೆಗಳಲ್ಲಿ ಸ್ಥಿರತೆಯನ್ನು ಕಾಪಾಡಲಿಕ್ಕೆ ಸಾಧ್ಯ ಆಗದೆ ಇರ್ಬೋದು. ಅಂದ್ರೆ ಬೆಲೆ ಸ್ಥಿರತೆಯನ್ನು ಕಾಪಾಡಬೇಕು ಅಂತ ಹೇಳಿದ್ರೆ ಕೇವಲ ಹಣಕಾಸು ನೀತಿಯಿಂದ ಸಾಧ್ಯ ಆಗೋದಿಲ್ಲ, ಅದು ಬೇರೆ ಅಂಶಗಳಿಂದ ಅದು ನಿರ್ಧಾರ ಆಗ್ತದೆ ಅಂತ. ಅಂದ್ರೆ ಅಂತಾರಾಷ್ಟ್ರೀಯ ವ್ಯಾಪಾರ ಅಥವಾ ಜನರ ಹತ್ರ ಇರ್ತಕ್ಕಂಥ ಹಣದ ಪ್ರಮಾಣ. ಈಗ ನಾವು ಬಡ್ಡಿ ದರ ಜಾಸ್ತಿ ಮಾಡ್ತೀವಿ, ಆದ್ರೂ ಜನರ ಹತ್ರ ಹಣ ಇದೆ ಅಂತ ಹೇಳಿದ್ರೆ ಆಗೇನಾಗ್ತದೆ, ಬಡ್ಡಿ ದರದ ನೀತಿ ಸರಿಯಾಗಿ ಯಶಸ್ವಿ ಆಗೋದಿಲ್ಲ. ಅಥವಾ ಬೆಲೆಗಳು ನಿಯಂತ್ರಣ ಮಾಡ್ತೀವಿ, ಅಂತಾರಾಷ್ಟ್ರೀಯ ಬೆಲೆಗಳಿಂದ ಪ್ರಚೋದಿಸಲ್ಪಡ್ತದೆ. ಹೀಗೆ ಬೆಲೆ ಸ್ಥಿರತೆ ಬೆಲೆ ಸ್ಥಿರತೆಯನ್ನು ಕಾಪಾಡಲಿಕ್ಕೂ ಸಹ ಈ ಹಣಕಾಸು ನೀತಿಯಿಂದ ಸಾಧ್ಯ ಆಗೋದಿಲ್ಲ ಅಂತ. ಇಷ್ಟೆಲ್ಲ ದೋಷಗಳನ್ನು ಒಳಗೊಂಡಿದ್ರು ಸಹ ಒಂದು ದೇಶದ ಹಣಕಾಸು ನೀತಿ ಯಶಸ್ವಿಯಾಗಿ ನಡೀತಾ ಇದೆ ಅಥವಾ ಸುಭದ್ರವಾಗಿದೆ ಅಂತ ಹೇಳ್ಬೇಕಾದ್ರೆ ಆ ದೇಶದ ಹಣಕಾಸು ನೀತಿ ಬಹಳ ಪ್ರಮುಖ ಆಗ್ತದೆ, ಅಥವಾ ಆ ದೇಶದ ಕೇಂದ್ರ ಬ್ಯಾಂಕ್ ಬಹಳ ಪ್ರಮುಖ ಆಗ್ತದೆ. ಯಾಕೆ ಅಂತ ಹೇಳಿದ್ರೆ ಅದು ದೇಶದಲ್ಲಿ ಲಭ್ಯವಿರುವ ಒಟ್ಟು ಹಣದ ಪ್ರಮಾಣವನ್ನು ನಿಯಂತ್ರಣ ಮಾಡ್ತದೆ ಮತ್ತು ನಿರ್ಧರಿಸ್ತದೆ ಮತ್ತು ಕಾಯ್ದಿಟ್ಕೊಂಡು ಹೋಗ್ತದೆ. ಇಂತಹ ನಾವು ಹಣಕಾಸು ನೀತಿ ಎಲ್ಲಾ ದೇಶಗಳಲ್ಲೂ ಕಾಣ್ತೀವಿ. ಭಾರತ ದೇಶದಲ್ಲೂ ಭಾರತೀಯ ರಿಸರ್ವ್ ಬ್ಯಾಂಕ್ ಸ್ವತಂತ್ರ ನಂತರ ಈ ಹಣಕಾಸು ನೀತಿಯನ್ನು ಯಶಸ್ವಿಯಾಗಿ ನಿರ್ವಹಿಸಿಕೊಂಡು ಬರ್ತಿರ್ತಕ್ಕಂಥದ್ದು ನಾವು ತಿಳಿದುಕೊಂಡಿದ್ದೇವೆ. ವಿದ್ಯಾರ್ಥಿಗಳೇ, ಇದುವರೆಗೂ ಈ ಉಪನ್ಯಾಸವನ್ನು ಕೇಳಿದ್ದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳು.